ಬ್ಯಾಂಕಿಂಗ್ ಪ್ರಪಂಚ ಹಣ ಬ್ಯಾಂಕಿಂಗ್ ವಿಚಾರಗಳಿಗೆ ಮೀಸಲಾದ ತ್ರೈಮಾಸಿಕ. ಸಂಪಾದಕರು ಪ್ರಾಚಾರ್ಯ ಎಚ್.ಎಸ್. ಕೃಷ್ಣಸ್ವಾಮಿ ಅಯ್ಯಂಗಾರ್. ಸಂಪಾದಕೀಯಗಳು ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಕಾಶಕ ಪ. ರಾಜಗೋಪಾಲ. ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು. ಬ್ಯಾಂಕಿಂಗ್ ಪ್ರಪಂಚ ತ್ರೈಮಾಸಿಕ ಪತ್ರಿಕೆಗಳಲ್ಲಿನ ಸಂಪಾದಕೀಯಗಳು. ರಚನೆ ಶ್ರೀ ಎಚ್.ಎಸ್.ಕೆ. ಓದುತ್ತಿರುವವರು ಡಾಕ್ಟರ್ ಶ್ರೀಮತಿ ಸತ್ಯವತಿ ಮೂರ್ತಿ. ಅಕ್ಟೋಬರ್ 1984. ಏರು ಬೆಲೆ ಕಠಿಣತಮ ಕಜ್ಜ. ದೇಶದಲ್ಲಿ ಈಗ ಬಹಳ ಆತಂಕ. ಬೆಲೆಗಳು ಒಂದೇ ಸಮನೆ ಏರುತ್ತಲೇ ಇವೆ. ಇದು ಅಪಾಯದ ಚಿಹ್ನೆ. ಆರ್ಥಿಕ ಆರೋಗ್ಯ ಕೆಟ್ಟಾಗ ಜ್ವರದ ಕಾವು ಏರುತ್ತದೆ. ಇದಕ್ಕೆ ಕಾರಣಗಳ ಹಲವಾರು. ಆರ್ಥಿಕ, ರಾಜಕೀಯ, ಮಾನಸಿಕ ಹೀಗೆಂದು ಪರಿಸ್ಥಿತಿಯನ್ನು ವಿಶ್ಲೇಷಿಸುವುದು ಸಾಧ್ಯ. ಇಂಥ ವಿಶ್ಲೇಷಣೆ ಅಗತ್ಯ ಕೂಡ. ಆದರೆ ಎಲ್ಲ ವಿಶ್ಲೇಷಣೆಗಳನ್ನೂ ಮೀರಿ ಬೆಲೆಗಳು ಒಗಟಿನಂತೆ ವರ್ತಿಸುತ್ತಿವೆ. ಸರಕು ಪೂರೈಕೆ ಯಥೇಚ್ಛವಾದಾಗ ಬೆಲೆಗಳು ತಂತಾವೇ ಹದ್ದುಬಸ್ತಿಗೆ ಒಳಪಡಬೇಕು ಎಂಬುದು ಪಠ್ಯಪುಸ್ತಕದ ಸೂತ್ರ. ಆ ದೃಷ್ಟಿಯಿಂದ ನೋಡಿದಾಗ ಈ ವರ್ಷ ಆತಂಕಕ್ಕೆ ಕಾರಣ ಇರಬಾರದು. ಫಸಲು ಯಥೇಚ್ಛವಾಗಿದೆ. ಆಹಾರ, ಕಚ್ಚಾ ಸಾಮಗ್ರಿಗಳ ಪೂರೈಕೆಗೆ ಕೊರತೆ ಇಲ್ಲ. ಈ ವರ್ಷವೂ ಒಟ್ಟಿನಲ್ಲಿ ದೇಶದಲ್ಲಿ ಮಳೆ ಇರುವವರೆಗೆ ಚೆನ್ನಾಗಿ ಆಗಿದೆ. ಬೆಳೆಯು ಗುರಿ ಮುಟ್ಟಿಯಿತು. ಸರ್ಕಾರಿ ಹಾಗೂ ಖಾಸಗಿ ಕಣಜಗಳು ತುಂಬಿ ತುಳುಕುತ್ತಿವೆ. ಸರ್ಕಾರವಂತೂ ಸಂಗ್ರಹವಾದ ಕಾಳನ್ನು ಹೇಗೆ ದಾಸ್ತಾನು ಮಾಡಿಡುವುದು ಎಂಬುದೇ ಸಮಸ್ಯೆ. ಇನ್ನೊಂದೆರಡು ವರ್ಷವಂತೂ ಆಹಾರ ಅಭಾವ ಇರಲಾರದು. ಆದಾಗ್ಯೂ ಆಹಾರ ಬೆಲೆಗಳು ಇಳಿಯದೆ ಸತಾಯಿಸುತ್ತಿವೆ. ಮೇಲೆ ಏರುತ್ತಿವೆ. ರಾವಣನ ಆಸ್ಥಾನದಲ್ಲಿ ಬಾಲ ಸುರುಳಿ ಸುತ್ತಿ ರಾವಣನ ಸಿಂಹಾಸನಕ್ಕಿಂತ ಎತ್ತರದಲ್ಲಿ ಕುಳಿತ ಆಂಜನೇಯನ ಹಾಗೆ. ಏಕೆ ಹೀಗೆ ಎಂಬುದೇ ಅರ್ಥವಾಗದಂತಾಗಿದೆ. ಸಮೃದ್ಧಿಯೇ ಸಂಕಷ್ಟಕ್ಕೆ ಮೂಲ ಎಂಬುದಾಗಿಯೇ ಶಂಕಿಸಬೇಕೇನೋ. ಫಸಲು ಸಮೃದ್ಧಿಯಾದ್ದರಿಂದ ಜನರ ಕೈಗೆ ಹೆಚ್ಚು ಹಣ ಬಂದಿದೆ. ಸರಕಿನ ಪರಿಮಾಣ ಹೆಚ್ಚಾದ್ದರಿಂದ ಬಿಕರಿ ಮಾಡಿ ಬಂದ ಹಣವೂ ಅಧಿಕ. ಸರಕಾರದ ಸಂಗ್ರಹಣ ಕಾರ್ಯ ಚುರುಕಾಗಿರುವುದರಿಂದ ಬೇಡಿಕೆಗೇನೂ ಕೊರತೆ ಇಲ್ಲ. ಹಣ ಹೆಚ್ಚಾದ್ದರಿಂದ ಇತರ ಸರಕುಗಳಿಗೆ ಬೇಡಿಕೆ, ಬೆಲೆಗಳಿಗೆ ಪ್ರಚೋದನೆ, ವೆಚ್ಚದ ಮೇಲೆ ಹೆಚ್ಚು ಒತ್ತಡ ಬೀಳುತ್ತಿರುವುದರಿಂದಾಗಿ ಉಬ್ಬರಕ್ಕೊಳಗಾಗದ ಕೈಗಾರಿಕೆಗಳು ಉತ್ಪಾದನೆ ಹೆಚ್ಚಿಸಲಾರದಾಗಿವೆ. ಅಲ್ಲದೆ ಇದು 6ನೆಯ ಯೋಜನೆಯ ಕೊನೆಯ ವರ್ಷ. ಯೋಜನೆಯಲ್ಲಿ ಇಟ್ಟುಕೊಳ್ಳಲಾದ ಗುರಿಗಳನ್ನು ನಿಲುಕಲು ಹೆಣಗಾಟ. ವೆಚ್ಚ ಏರುತ್ತಿದೆ. ಇದಕ್ಕೆಲ್ಲ ಹಣದ ಬಿಡುಗಡೆ ಜೊತೆಗೆ ದೇಶ ಇನ್ನೊಂದು ಚುನಾವಣೆಯ ಪ್ರತೀಕ್ಷೆಯಲ್ಲಿದೆ. ಈ ಸಮಯದಲ್ಲಿ ಸರ್ಕಾರ ಬಿಗಿ ನೀತಿ ಅನುಸರಿಸಲಾರದು. ಸಮಾಜ ಕಲ್ಯಾಣ ಕಾರ್ಯಗಳ ವಿಚಾರದಲ್ಲಾಗಲಿ, ವೇತನ ಭತ್ಯೆಗಳ ಏರಿಕೆಯ ವಿಚಾರದಲ್ಲಾಗಲಿ ಜಿಪುಣತನ ತೋರಿಸಲಾರದು. ಜನಮನ ಗೆಲ್ಲಲು ನಾನಾ ಕಾರ್ಯಕ್ರಮ ಹಮ್ಮಿಕೊಂಡು ಹಣ ಹರಿಯ ಬಿಡುವ ಪ್ರವೃತ್ತಿ ಸಂಯಮದ ಮಾತಿಗಿದು ಸಕಾಲವಲ್ಲ. ಇದು ಕೂಡ ಹಣದ ಅತಿ ಪ್ರಸರಣಕ್ಕೆ ಕಾರಣವಾಗಿದೆ. ಅಧಿಕ ದ್ರವ್ಯತ್ವ. ಇಂಥ ಪರಿಸ್ಥಿತಿಯಲ್ಲಿ ಬ್ಯಾಂಕುಗಳು ಹೊರಗುಳಿಯುವಂತಿಲ್ಲ. ಅದಕ್ಕೂ ಹಣ ಹರಿದು ಬರುತ್ತಿದೆ. ಠೇವಣಿಗಳು ಏರುತ್ತಿವೆ. ಈ ವರ್ಷವೂ ಕಳೆದ ವರ್ಷದಷ್ಟೇ ಠೇವಣಿಗಳು ಬರುವ ನಿರೀಕ್ಷೆ. ಈಗಾಗಲೇ ಠೇವಣಿಗಳ ಹೆಚ್ಚಳ ಸುಮಾರು 5,000 ಕೋಟಿ ರೂಪಾಯಿಗಳ ಗಡಿ ಮುಟ್ಟಿದೆ. ಠೇವಣಿಗಳ ಏರಿಕೆಗೆ ಅನುಗುಣವಾಗಿ ಉತ್ಪಾದಕ ಚಟುವಟಿಕೆಗಳಿಗೆ ಉದರಿ ನೀಡುವ ಅವಕಾಶಗಳು ಬೆಳೆದಿಲ್ಲ. ಈ ಹಣಕಾಸು ವರ್ಷದ ಮೊದಲ ಅರ್ಧದಲ್ಲಿ ಸೆಪ್ಟೆಂಬರ್ ಅಂತ್ಯದವರೆಗೆ ಆಹಾರೇತರ ಉದರಿ ರೂಪಾಯಿ 1,700 ಕೋಟಿಯಷ್ಟು ವಿಸ್ತರಿಸಬೇಕು ಎಂಬುದಾಗಿ ರಿಸರ್ವ್ ಬ್ಯಾಂಕ್ ಅಷ್ಟಕ್ಕೆ ಅಣಿ ಮಾಡಿತ್ತು. ಆದರೆ ಅದರಲ್ಲಿ ಅರ್ಧದಷ್ಟು ಸಾಧಿಸುವಂತಿದೆ. ಕೈಗಾರಿಕಾ ಚಟುವಟಿಕೆ ಸಾಕಷ್ಟು ಚೇತರಿಸಿಕೊಂಡಿದೆ ಎನ್ನಲಾದರೂ ಏಕೆ ಹೀಗೆ ಎಂಬುದು ಒಂದು ಪ್ರಶ್ನೆ. ಒಟ್ಟು ಉದರಿ ವಿಸ್ತರಣೆಯಲ್ಲಿ 40% ಭಾಗವನ್ನು ದೊಡ್ಡ ಕೈಗಾರಿಕೆಗಳು ಪಡೆಯುತ್ತಿದ್ದವು. ಆದರೆ ಅವು ಸಾರ್ವಜನಿಕರಿಂದ ನೇರವಾಗಿ ಹಾಗೂ ಬ್ಯಾಂಕೇತರ ಮೂಲಗಳಿಂದ ತಮಗೆ ಬೇಕಾದ ನಿಧಿಗಳನ್ನು ಪಡೆಯುತ್ತಿರುವುದರಿಂದ ಈ ಪರಿಸ್ಥಿತಿ.
ಭಾರತೀಯ ಸ್ಟೇಟ್ ಬ್ಯಾಂಕಿನ ಹೆಚ್ಚುವರಿ ನಿಧಿ ಅತ್ಯಧಿಕ. ತೈಲ ಕ್ಷೇತ್ರದಿಂದ ಉದರಿ ಬೇಡಿಕೆ ಕಡಿಮೆಯಾಗಿರುವುದು ಇದಕ್ಕೆ ಕಾರಣ ಎನ್ನಲಾಗಿದೆ. ಉಳಿದ ಪ್ರಮುಖ ಬ್ಯಾಂಕುಗಳಿಗೆ ಸಮಸ್ಯೆ ಇಷ್ಟು ತೀವ್ರವಾಗಿಲ್ಲ. ದಕ್ಷಿಣದಲ್ಲಿ ಸ್ಥಾಪಿತವಾದ ಹಲವು ಬ್ಯಾಂಕುಗಳಿಗೆ ಹಣ ಸಂಪನ್ಮೂಲದ ಕೊರತೆ ಕಂಡುಬರುತ್ತಿದೆ. ಒಟ್ಟು ಬ್ಯಾಂಕಿಂಗ್ ವಲಯವನ್ನು ತೆಗೆದುಕೊಂಡಾಗ ಠೇವಣಿ ವಿಸ್ತರಣೆಯ ಪ್ರಮಾಣದಲ್ಲೇ ಉದರಿ ವಿಸ್ತರಣೆ ಆಗುತ್ತಿಲ್ಲ ಎಂದು ಹೇಳಲಾಗಿದೆ. ಹೆಚ್ಚಿನ ದ್ರವತ್ವ ಸ್ಥಿತಿ ಇದ್ದಾಗ ಲಾಭದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗಬಾರದು ಎಂಬ ಕಳವಳದಿಂದ ಬ್ಯಾಂಕುಗಳು ತಮ್ಮ ಸಂಪನ್ಮೂಲಗಳನ್ನು ಚೆಲ್ಲಾಡಬಹುದು. ಇದರಿಂದ ಬೆಲೆ ಏರಿಕೆ ಹಾಗೂ ಅಸ್ಥಿರ ಪ್ರವೃತ್ತಿಗಳಿಗೆ ಪ್ರಚೋದನೆ ದೊರಕಿದಂತಾಗುತ್ತದೆ. ನ್ಯಾಯಬದ್ಧವಾದ ಬೇಡಿಕೆಗಳ ಪೂರೈಕೆಗೆ ಚ್ಯುತಿಯುಂಟಾಗದ ರೀತಿಯಲ್ಲಿ, ಆದರೆ ಸಿಕ್ಕಾಪಟ್ಟೆ ಉದರಿ ವಿಸ್ತರಣೆಯಾಗದಂತೆ ಕಟ್ಟುಪಾಡುಗಳನ್ನು ವಿಧಿಸುವುದು, ನಿಯಂತ್ರಣ ಕ್ರಮ ಕೈಗೊಳ್ಳುವುದು ರಿಸರ್ವ್ ಬ್ಯಾಂಕಿನ ಹೊಣೆ. ಕಠಿಣತಮ ಕಜ್ಜಾ. ಒಂದು ಕಡೆ ಸರ್ಕಾರದ ಹಣಕಾಸು ನೀತಿಯಿಂದ ಅಧಿಕಾಧಿಕ ಧನೋತ್ಪತ್ತಿಯಾಗುತ್ತಿರುವಾಗ, ಆರ್ಥಿಕ ಪ್ರವೃತ್ತಿಗಳು ಅಪಾಯಕಾರಿಯಾಗಿರುವಾಗ, ವಿದೇಶಿ ವ್ಯಾಪಾರ ಪರಿಸ್ಥಿತಿ ಪ್ರತಿಕೂಲಕರವಾಗಿರುವಾಗ ಇದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ಹಣ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಿಯಂತ್ರಣ ವಿಧಿವಿಧಾನಗಳನ್ನು ರೂಪಿಸಿ ಜಾರಿಗೆ ತರುವ ಪ್ರಯತ್ನ ಮಾಡುತ್ತಿರುವ ರಿಸರ್ವ್ ಬ್ಯಾಂಕಿನ ಕಜ್ಜಾ ಕಠಿಣತಮವಾದದ್ದು. ಇದು ನಿಜಕ್ಕೂ ಅಸೂಯೆ ತರುವಂಥದ್ದಲ್ಲ, ಕನಿಕರ ಹುಟ್ಟಿಸುವಂಥದ್ದು. ಆದಾಗ್ಯೂ ಛಲವನ್ನು ಬಿಡದ ತ್ರಿವಿಕ್ರಮನಂತೆ ರಿಸರ್ವ್ ಬ್ಯಾಂಕ್ ಪ್ರಯತ್ನ ನಡೆಸುತ್ತಲೇ ಇದೆ. ಕಳೆದ ಹಲವಾರು ತಿಂಗಳುಗಳಿಂದಲೇ ಈ ನಿಟ್ಟಿನಲ್ಲಿ ಅದರ ಪ್ರಯತ್ನ. ಅದರ ಕೈಗೆ ಸುಲಭವಾಗಿ ಒದಗಿ ಬರುವ ಎರಡು ಅಸ್ತ್ರಗಳೆಂದರೆ ನಗದು ಮೀಸಲು ಅನುಪಾತ ಹಾಗೂ ದ್ರವತ್ವ ಅನುಪಾತ. ನಗದು ಮೀಸಲು ಅನುಪಾತ ಹಾಗೂ ದ್ರವತ್ವ ಅನುಪಾತ, ಬ್ಯಾಂಕು ದರ, ಮುಕ್ತಪೇಟೆ ವಹಿವಾಟು, ಉದರಿಯ ಅಂಚಿನ ಅಪೇಕ್ಷಿತಗಳ ವಿಸ್ತರಣೆ ಮುಂತಾದ ಪರಂಪರಾಗತ ಅಸ್ತ್ರಗಳು ಭಾರತದಂಥ ದೇಶದಲ್ಲಿ ಮೊಂಡು. ಏಕೆಂದರೆ ಬ್ಯಾಂಕಿಂಗ್ ಕ್ಷೇತ್ರದಿಂದ ಹೊರಗೆ ಹಣ ವಹಿವಾಟು ಅಪಾರ, ಗುಪ್ತಗಾಮಿನಿಯಾದ ಆರ್ಥಿಕ ಚಟುವಟಿಕೆಗಳೂ ಅಗಾಧ. ಕಣ್ಣಿಗೆ ಗೋಚರವಾಗುವ ವ್ಯಾಪಾರ ಚೋಟುದವಾದರೆ ಒಳಗೊಳಗೇ ನಡೆಯುವುದು ಮಾರುದ್ದ. ಇಷ್ಟೆಲ್ಲ ನಿರ್ಬಂಧಗಳಿಗೆ ಒಳಪಟ್ಟೂ ರಿಸರ್ವ್ ಬ್ಯಾಂಕು ಆರ್ಥಿಕ ಸಮುದ್ರರಾಜನ ಮೇಲೆ ತಮ್ಮ ರಾಮಬಾಣವನ್ನು ಪ್ರಯೋಗಿಸಬೇಕಾಗಿದೆ. ಬ್ಯಾಂಕುಗಳು ಕಡ್ಡಾಯವಾಗಿ ರಿಸರ್ವ್ ಬ್ಯಾಂಕಿನಲ್ಲಿ ಇಡಬೇಕಾದ ನಗದು ಮೀಸಲು ಅನುಪಾತವನ್ನು ಕ್ರಮಕ್ರಮವಾಗಿ 10% ಏರಿಸುತ್ತಾ ಬರುತ್ತಿದೆ. ಈ ವರ್ಷದ ಆದಿಭಾಗದಲ್ಲಿ ಇದು ಒಟ್ಟು ಠೇವಣಿಗಳ 9% ಏರಿತ್ತು. ಇಷ್ಟು ಹಣವನ್ನು ಬ್ಯಾಂಕುಗಳು ಕಡ್ಡಾಯವಾಗಿ ಇಡಬೇಕಾಗಿ ಬಂದದ್ದರಿಂದ ಬ್ಯಾಂಕುಗಳ ಉದರಿ ಸೃಷ್ಟಿಯ ಸಾಮರ್ಥ್ಯ ಇದಕ್ಕನುಗುಣವಾಗಿ ಮೊಟಕಾಗುವುದು ಎಂದು ನಿರೀಕ್ಷೆ. ಹೆಚ್ಚುವರಿ ನಿಧಿಗಳ ಕೆಸರು ಆಚೀಚೆ ಎರಚಾಡದಂತೆ ಈ ತರದುದು. ಇದು ಸಾಲದು ಎಂಬಂತೆ ರಿಸರ್ವ್ ಬ್ಯಾಂಕ್ ಒಂದು ಗೊತ್ತಾದ ದಿನದಿಂದ ಈಚೆಗಿನ ಠೇವಣಿ ಹೆಚ್ಚಳದಲ್ಲಿ 10% ತೆಗೆದಿಡಬೇಕೆಂದು ವಿಧಿಸಿದೆ. ಒಟ್ಟಿನಲ್ಲಿ ಅಧಿಕ ಠೇವಣಿಯ ಸುಮಾರು 19% ಹಣ ಉದರಿ ವಿಸ್ತರಣೆಗೆ ಇಲ್ಲವಾಗಿದೆ. ಜೊತೆಗೆ ನಗದಾಗಿ ಸುಲಭವಾಗಿ ಪರಿವರ್ತಿಸಬಹುದಾದ ಗಟ್ಟಿ ಪ್ರತಿಭೂತಿ ಪತ್ರಗಳೇ ಮುಂತಾದವುಗಳಲ್ಲಿ ಹೂಡಬೇಕಾದ ವಿನಿಯೋಜನೆಯ ಅನುಪಾತವನ್ನು ಅದು ಈಚೆಗೆ ಹೆಚ್ಚಿಸಿದೆ. ಪರಿಣಿಯತ ದ್ರವತ್ವ ಅನುಪಾತವೆಂದು ಇದಕ್ಕೆ ಗಂಭೀರವಾದ ಹೆಸರು. ಕಳೆದ ಜುಲೈ 28ರಂದು ಈ ಅನುಪಾತವನ್ನು 35% 35.5% ಏರಿಸಲಾಯಿತು. ಸೆಪ್ಟೆಂಬರ್ 1ರಿಂದ ಇದು 36% ಹೆಚ್ಚಿತು. ಇದರಿಂದಲೂ ಇಷ್ಟಕಾರಕವಲ್ಲದ ಕ್ಷೇತ್ರಗಳಲ್ಲಿ ಉದರಿಯ ನುಗ್ಗಾಟಕ್ಕೆ ತಡೆ ಒಡ್ಡಿದಂತಾಗಿದೆ. ಅಷ್ಟರ ಮಟ್ಟಿಗೆ ಹಣದುಬ್ಬರ ಪ್ರವೃತ್ತಿಗೆ ನಿರುತ್ತೇಜನ. ಜೊತೆಗೆ ಈ ಹಿಂದೆ ಅಧಿಕ ಠೇವಣಿಗಳ ಮೇಲೆ ಕಡ್ಡಾಯವಾಗಿ ಇಡಬೇಕೆಂದು ವಿಧಿಸಲಾಗಿದ್ದ ನಗದು ಹಣವನ್ನು ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡುವುದನ್ನು ಮುಂದಕ್ಕೆ ಹಾಕಿದೆ. ಅಲ್ಲದೆ ಆಹಾರದ ಮೇಲೆ ನೀಡುವ ಮುಂಗಡದ ಹಣದ ಪೂರೈಕೆಯ ಸೌಲಭ್ಯಗಳನ್ನು ಸಂಕುಚಿತಗೊಳಿಸಲಾಗಿದೆ. ಇವೆಲ್ಲ ಕ್ರಮಗಳಿಂದ ಹಣದುಬ್ಬರ ಪ್ರವೃತ್ತಿಗೆ ತಡೆಯುಂಟಾಗುವುದಾದರೆ ಸಂತೋಷವೇ. ಉಭಯ ಸಂಕಟ. ಆದರೆ ಆದೀತೆ
ಮೊದಲೇ ಹೇಳಿದ ಹಾಗೆ ಒಡಕು ಪಾತ್ರೆಯಿಂದ ಹಲವೆಡೆ ನೀರು ಸೋರುತ್ತಿರುವಾಗ ಅದರ ಬಾಯಿಯನ್ನು ಮಾತ್ರ ಗಿಡಿಯುವುದರಿಂದ ಪರಿಸ್ಥಿತಿ ಹೆಚ್ಚು ಸುಧಾರಿಸದು. ಬ್ಯಾಂಕುಗಳು ಮುಂಬರುವ ತೀವ್ರ ಆರ್ಥಿಕ ಚಟುವಟಿಕೆಯ ಕಾಲದಲ್ಲಿ ಹಣದ ಕೊರತೆಯಿಂದ ಮಿಸುಕಾಡಬೇಕಾದೀತಲ್ಲವೇ ಎಂಬುದು ಒಂದು ಅಂಜಿಕೆ. ಕೇಂದ್ರ ರಾಜ್ಯ ಸರ್ಕಾರಗಳು ನೀಡುವ ಸಾಲಪತ್ರಗಳಲ್ಲಿ ಅವು ಅಗಾಧ ಹಣ ತೊಡಗಿಸಬೇಕು. ಮುಂದಿನ ಮಾರ್ಚ್ ಕೊನೆಯ ವೇಳೆಗೆ ಬ್ಯಾಂಕುಗಳು ತಮ್ಮ ಒಟ್ಟು ಮುಂಗಡಗಳಲ್ಲಿ 40% ಹಣವನ್ನು ಆದ್ಯತಾ ವಲಯಗಳಿಗೆ ನೀಡಬೇಕು. ಇದಕ್ಕಾಗಿಯೂ ಬ್ಯಾಂಕುಗಳಿಗೆ ಹೆಚ್ಚು ಹಣ ಬೇಕು. ಅಲ್ಲದೆ ಬ್ಯಾಂಕುಗಳ ಲಾಭಪ್ರದತೆಯದು ಒಂದು ಮುಖ್ಯ ಪ್ರಶ್ನೆ. ಹೇಳಿ ಕೇಳಿ ನಮ್ಮ ಬ್ಯಾಂಕುಗಳು ಲಾಭ ನಷ್ಟಗಳ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕಾಗಿದೆ. ಸದ್ಯಕ್ಕಂತೂ ಇದೇ ದಕ್ಷತೆಯ ಖಚಿತ ನಿಕಷ. ಬ್ಯಾಂಕುಗಳು ನಷ್ಟಪ್ರದವಾದರೆ ಸಮಾಜ ತರಬೇಕಾದ ಬೆಲೆ ವಿಪರೀತ. ಹುಚ್ಚು ಕುದುರೆಯಂತೆ ನೆಗೆಯುತ್ತಿರುವ ಬೆಲೆಗಳು ಆಗ ಎಲ್ಲ ಕಟ್ಟುಗಳನ್ನು ಸಂಪೂರ್ಣ ಕಿತ್ತುಕೊಂಡು ಬಿಡುತ್ತವೆ. ನಮ್ಮ ಬ್ಯಾಂಕುಗಳ ಠೇವಣಿ ವಿಸ್ತರಣೆಯತ್ತ ಕಣ್ಣು ಹಾಯಿಸಿದಾಗ ಅವುಗಳ ಲಾಭಪ್ರದತೆಯ ಸಾಧ್ಯತೆಗಳ ಸುಳಿವು ನಮಗೆ ದೊರಕಿತು. ಬ್ಯಾಂಕುಗಳ ಠೇವಣಿ ಬೆಳವಣಿಗೆಯಲ್ಲಿ ಅವಧಿ ಠೇವಣಿಗಳೇ ಪ್ರಧಾನವಾಗುತ್ತಿವೆ. ಬ್ಯಾಂಕು ನಿಧಿಗಳ ಸೀಮಾಂತ ಬಡ್ಡಿ ವೆಚ್ಚ ಸುಮಾರು 10% ಸುಮಾರು 45% ಠೇವಣಿ ಹಣವನ್ನು ಶಾಸನ ವಿಧಿಸಿದ ನಗದು ಮೀಸಲು ಹಾಗೂ ದ್ರವತ್ವ ಪಾಲನೆಗಾಗಿ ತೆಗೆದಿಡಬೇಕಾಗುತ್ತದೆ. ಬ್ಯಾಂಕುಗಳು 15% ಲಾಭ ಸಂಪಾದನೆ ಮಾಡದೇ ಇದ್ದರೆ ಎಣ್ಣೆಗೂ ಬತ್ತಿಗೂ ನೆರವಾಗುವುದಿಲ್ಲ. ಆದ್ದರಿಂದ ಬ್ಯಾಂಕುಗಳು ನಿಜಕ್ಕೂ ಈಗ ಉಭಯ ಸಂಕಟದ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿ ಬಂದಿತು. ಬ್ಯಾಂಕ್ ವೇತನ ಉತ್ಕರ್ಷ. ನಾವು ಅಚ್ಚಿನ ಮನೆಗೆ ಹೋಗುತ್ತಿರುವಾಗ ಬ್ಯಾಂಕ್ ನೌಕರರನ್ನು ಕುರಿತಂತೆ ಒಂದು ಸ್ವಾಗತಾರ್ಹ ಸುದ್ದಿ ಬಂದಿದೆ. ನೌಕರರ ದೃಷ್ಟಿಯಿಂದಂತೂ ಇದು ಸ್ವಾಗತಾರ್ಹವೇ. ಸಮಾಜದ ಯಾವುದೇ ಒಂದು ವರ್ಗಕ್ಕೆ ಆರ್ಥಿಕವಾಗಿ ಅನುಕೂಲವಾಗುವುದಾದರೆ ಅದನ್ನು ಯಾರಾದರೂ ಸ್ವಾಗತಿಸಿಯಾರು. ಉದ್ಯೋಗಿಗಳ ನಾನಾ ವಲಯಗಳಲ್ಲಿ ವೇತನಗಳ ಉತ್ಕರ್ಷೆಯಾಗುತ್ತಿರುವಾಗ ಬ್ಯಾಂಕ್ ಉದ್ಯೋಗಿಗಳಾದರೂ ಅದನ್ನು ಬಯಸುವುದು ಸಹಜವೇ. ಸರ್ಕಾರಿ ವಲಯದ ಇತರ ಉದ್ಯಮಗಳಾದ ಕಲ್ಲಿದ್ದಲು, ಉಕ್ಕು ಮುಂತಾದವುಗಳ ಉದ್ಯೋಗಿಗಳಿಗೆ ವೇತನಗಳು ಈಗಾಗಲೇ ಏರಿವೆ. ಈಗ ಬ್ಯಾಂಕ್ ಉದ್ಯೋಗಿಗಳ ಸರದಿ. ವೇತನ ಕುರಿತ ಹಳೆಯ ಒಪ್ಪಂದದ ಅವಧಿ ಮುಗಿದು ಹೊಸದರ ಆಗಮನವನ್ನು ಬಹುಕಾಲದಿಂದಲೇ ನಿರೀಕ್ಷಿಸಲಾಗಿತ್ತು. 1983 ಜುಲೈ ತಿಂಗಳಿಂದ ಜಾರಿಗೆ ಬರುವ ಹೊಸ ಒಪ್ಪಂದದ ಪ್ರಕಾರ ದೇಶದ 55A ವರ್ಗದ ಬ್ಯಾಂಕ್ ಉದ್ಯೋಗಿಗಳಿಗೆ ಕನಿಷ್ಠ ರು. 60 ರಿಂದ ಗರಿಷ್ಠ ರು. 293 ಮಾಸಿಕ ವೇತನದಲ್ಲಿ ಏರಿಕೆಯಾಗುತ್ತದೆ. 10,000ಕ್ಕಿಂತ ಕಡಿಮೆ ಜನಸಂಖ್ಯೆಯ ಗ್ರಾಮೀಣ ಪಟ್ಟಣಗಳಲ್ಲಿಯ ಶಾಖೆಗಳಲ್ಲಿ ಕೆಲಸ ಮಾಡುವವರಿಗೆ ಮೂಲ ವೇತನದ 6% 100 ರು ಗರಿಷ್ಠ ಮಿತಿಗೆ ಒಳಪಟ್ಟು ಮನೆ ಬಾಡಿಗೆ ಭತ್ಯೆ ದೊರಕುತ್ತದೆ. ನಗರವಾಸಿ ಉದ್ಯೋಗಿಗಳಿಗೂ ಗ್ರಾಮಸ್ಥರಿಗೆ ಅವರ ಮೂಲ ವೇತನದ 10% ಹಾಗೂ ಉಪಸಿಬ್ಬಂದಿಯವರಿಗೆ ಅವರ ಮೂಲ ವೇತನದ 8% ಅನುಕ್ರಮವಾಗಿ 140 ರು ಮತ್ತು 60 ರು ಗರಿಷ್ಠ ಮಿತಿಗಳಿಗೆ ಒಳಪಟ್ಟು ನಗರ ಪರಿಹಾರ ಭತ್ಯೆ ಪ್ರಾಪ್ತಿಯಾಗುತ್ತದೆ. ಅಖಿಲ ಭಾರತ ಬ್ಯಾಂಕ್ ಉದ್ಯೋಗಿಗಳ ಸಂಘ ಮತ್ತು ಬ್ಯಾಂಕ್ ಉದ್ಯೋಗಿಗಳ ರಾಷ್ಟ್ರೀಯ ಮಹಾಸಂಘಗಳಿಗೂ ಭಾರತದ ಬ್ಯಾಂಕುಗಳ ಸಂಘಕ್ಕೂ ಒಪ್ಪಂದವಾಗಿದೆ. ಭಾರತೀಯ ಸ್ಟೇಟ್ ಬ್ಯಾಂಕ್ ಉದ್ಯೋಗಿಗಳು ಪ್ರತ್ಯೇಕ ಒಪ್ಪಂದದ ಮೂಲಕ ಹೆಚ್ಚಿನ ಸವಲತ್ತು ಪಡೆದಿದ್ದಾರೆ. ವಾದ ಪ್ರತಿವಾದ. ಹೊಸ ಒಪ್ಪಂದದಿಂದ ಒಟ್ಟಿನಲ್ಲಿ 130 ಕೋಟಿಯ ಭಾರ ಬೀಳುತ್ತದೆ. ವೇತನದ ಮೊಬಲಗು 14.5% ಅಷ್ಟು ಅಧಿಕವಾಗುತ್ತದೆ. ಇದರಿಂದ ಉದ್ಯೋಗಿಗಳಿಗೆ ನೆಮ್ಮದಿ ದೊರಕಿ ಅವರ ಕಾರ್ಯ ಹೆಚ್ಚು ದಕ್ಷವಾಗುವುದಾದರೆ ಸಂತೋಷ. ಕಳೆದ ಹಲವು ವರ್ಷಗಳಲ್ಲಿ ಬ್ಯಾಂಕುಗಳ ಲಾಭಪ್ರದತೆ ಬಹಳಷ್ಟು ಮುಕ್ಕಾಗಿ ಹೋಗಿದೆ ಎಂಬುದು ನಿಜ. ಉದ್ಯೋಗಿಗಳಿಗೆ ಹೆಚ್ಚು ಸಂಬಳ ಮತ್ತು ಭತ್ಯೆ ನೀಡುವುದರಿಂದ ಇದರ ಮೇಲೆ ಇನ್ನಷ್ಟು ದುಷ್ಪರಿಣಾಮವಾಗಬಹುದು ಎಂದು ವಾದಿಸಬಹುದು. ಆದರೆ ನ್ಯಾಯವಾಗಿ ಸಲ್ಲಬೇಕಾದುದನ್ನು ತಡೆಹಿಡಿಯುವುದು ಸರಿಯಲ್ಲವೆಂದು ಇದಕ್ಕೆ ಉತ್ತರ ಹೇಳಬಹುದು. ಬ್ಯಾಂಕ್ ಉದ್ಯೋಗಿಗಳ ಉತ್ಪಾದಕತೆ ಹಾಗೂ ಗ್ರಾಹಕ ಸೇವೆಗೂ ವೇತನ ಏರಿಕೆಗೂ ಲಗತ್ತು ಮಾಡದೇ ಇರುವುದು ಸ್ವಾಗತಾರ್ಹವೆಂದು ಕೆಲವರು, ದುರದೃಷ್ಟಕರವೆಂದು ಇನ್ನು ಕೆಲವರು ವಾದಿಸಬಹುದು. ವೇತನ ಭತ್ಯೆ ಹಾಗೂ ಪರಿಲಬ್ಧಿಗಳ ವಿಸ್ತರಣಕ್ಕೆ
ವಿಲೋಮಾನುಪಾತವಾಗಿ ಉತ್ಪಾದಕತೆ ಮತ್ತು ಗ್ರಾಹಕ ಸೇವೆಗಳು ಚಲಿಸುತ್ತಿವೆ ಎಂದು ವಾದಿಸಲು ನಾನಾ ನಿದರ್ಶನಗಳನ್ನು ಕೊಡಬಹುದು. ಗಂಟೆ, ತಾರೀಕು, ಪಟ್ಟಿಗಳನ್ನೇ ನಿಟ್ಟಿಸುತ್ತಾ ಕೆಲಸ ಮಾಡುವ ಪ್ರವೃತ್ತಿ ಬೆಳೆಯುತ್ತಿದೆ ಎನ್ನಬಹುದು. ಆದರೆ ತೃಪ್ತ ಉದ್ಯೋಗಿಯೇ ದಕ್ಷತೆಯ ಮೂಲ ಎಂಬುದನ್ನು ಮರೆಯುವಂತೆಯೂ ಇಲ್ಲ. ಬ್ಯಾಂಕಿಂಗ್ ಹೊಸ ಕ್ಷಿತಿಜ. ಈ ವಾದಗಳೇನೇ ಇರಲಿ, ಬ್ಯಾಂಕಿನ ದಕ್ಷತೆಯನ್ನು ಸರ್ವತೋಮುಖವಾಗಿ ಬೆಳೆಸುವ, ಗ್ರಾಹಕ ತೃಪ್ತಿಯನ್ನು ವರ್ಧನೆಗೊಳಿಸುವ ಹೊಣೆ ಆಡಳಿತ ಹಾಗೂ ಉದ್ಯೋಗಿ ವರ್ಗಗಳೆರಡಕ್ಕೂ ಸೇರಿದ್ದು ಎಂಬುದರಲ್ಲಿ ಎರಡು ಮಾತಿಲ್ಲ. ಬ್ಯಾಂಕ್ ಉದ್ಯಮ ಇಂದು ಹೆಚ್ಚು ಹೆಚ್ಚು ಸಂಕೀರ್ಣವಾದ್ದು, ನಾಜೂಕಾದ್ದು ಆಗುತ್ತಿದೆ. ಬ್ಯಾಂಕಿನ ಚಟುವಟಿಕೆಗಳು ವಿಸ್ತರಿಸುತ್ತಿವೆ. ಶೀಘ್ರವಾಗಿ ಬದಲಾಗುತ್ತಿರುವ ಕೈಗಾರಿಕೆ ವಾಣಿಜ್ಯಗಳ ಅಗತ್ಯಗಳಿಗೆ ಅಷ್ಟೇ ಶೀಘ್ರ ಹೊಂದಿಕೊಳ್ಳುವುದು ಬ್ಯಾಂಕಿಂಗಿನ ಕರ್ತವ್ಯ. ಕ್ರಾಂತಿಪರ ದೃಷ್ಟಿ ಇದಕ್ಕೆ ಅಗತ್ಯ. 10 ವರ್ಷಗಳ ಅನಂತರದ ಅಗತ್ಯಗಳನ್ನು, ಬೆಳವಣಿಗೆಗಳನ್ನು ಹಿಂದೆ ಊಹಿಸಿ ಅವಕ್ಕೆ ಈಗಲೇ ಅನುವು ಮಾಡಿಕೊಳ್ಳುವುದು ಅಗತ್ಯ. ಭಾರತದಲ್ಲಿ ಹಲವಾರು ಸಾಮಾಜಿಕ ಹೊಣೆಗಳನ್ನು ಹೊರಬೇಕಾಗಿರುವ ಬ್ಯಾಂಕಿಂಗ್ ವಲಯ ಇನ್ನೂ ಹೆಚ್ಚು ಎಚ್ಚರದಿಂದ ಕಾರ್ಯಪ್ರವೃತ್ತವಾಗಬೇಕಾಗಿದೆ. ಜೊತೆಗೆ ಬ್ಯಾಂಕಿನ ಉತ್ಪಾದಕತೆಯನ್ನು, ಅದರ ಅರ್ಥ ಏನೇ ಇರಲಿ, ಹೆಚ್ಚಿಸುವತ್ತ ಗಮನ ಹರಿಸಬೇಕು. ಮನೆ ವಾರ್ತೆ ಹೆಚ್ಚು ದಕ್ಷವಾಗುವುದರ ಜೊತೆಗೆ ನಿಧಿಗಳ ನಿರ್ವಹಣೆಯ ಹೊಸ ದಿಕ್ಕುಗಳನ್ನು ಗುರುತಿಸಿ ರೂಢಿಸಿಕೊಳ್ಳಬೇಕು. ಸಿಬ್ಬಂದಿಯ ಅನುಕೂಲತಮ ನಿರ್ವಹಣೆ ಸಾಧ್ಯವಾಗಬೇಕು. ಬ್ಯಾಂಕುಗಳ ಖರ್ಚುಗಳ ಮೇಲೆ ನಿಯಂತ್ರಣವಿರಬೇಕು. ಮಾಹಿತಿ ವ್ಯವಸ್ಥೆ ಅತ್ಯಂತ ಸಲೀಸಾಗಿರಬೇಕು. ಶಿರೋಗಾಮಿ ವಿಧಾನಗಳ ಜಾಗದಲ್ಲಿ ಹೊಸ ಕಾರ್ಯತಂತ್ರಗಳು ರೂಪುಗೊಳ್ಳಬೇಕು. ಒಟ್ಟಿನಲ್ಲಿ ಮುಂದಿನ ದಶಕದಲ್ಲಿ ಬ್ಯಾಂಕು ಹೇಗೆ ಇರಬೇಕು, ಏನು ಮಾಡಬೇಕು, ಹೇಗೆ ಮಾಡಬೇಕು ಎಂಬ ಬಗೆಗೆ ಆತ್ಮ ಪರೀಕ್ಷಣವಾಗಲಿ, ವಿಚಾರ ಮಥನವಾಗಲಿ, ಮಾರ್ಗೋಪಾಯಗಳು ರೂಪುಗೊಳ್ಳುವಂತಾಗಲಿ ಬ್ಯಾಂಕಿಂಗ್ ಹೊಸ ಕ್ಷಿತಿಜ ಇಂದು ನಮ್ಮ ಕಾರ್ಯಶೀಲ ಘೋಷವಾಕ್ಯವಾಗಲಿ. ಒಟ್ಟಿನಲ್ಲಿ ಮುಂದಿನ ದಶಕದಲ್ಲಿ ಬ್ಯಾಂಕು ಹೇಗೆ ಇರಬೇಕು, ಏನು ಮಾಡಬೇಕು, ಹೇಗೆ ಮಾಡಬೇಕು ಎಂಬ ಬಗೆಗೆ ಆತ್ಮ ಪರೀಕ್ಷಣವಾಗಲಿ, ವಿಚಾರ ಮಂಥನವಾಗಲಿ, ಮಾರ್ಗೋಪಾಯಗಳು ರೂಪುಗೊಳ್ಳುವಂತಾಗಲಿ ಬ್ಯಾಂಕಿಂಗ್ ಹೊಸ ಕ್ಷಿತಿಜ ಇದು ನಮ್ಮ ಕಾರ್ಯಶೀಲ ಘೋಷವಾಕ್ಯವಾಗಲಿ. ಬ್ಯಾಂಕು ವ್ಯವಹಾರದಲ್ಲಿ ಕನ್ನಡ. ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಬ್ಯಾಂಕು ಕಚೇರಿಗಳು ವ್ಯವಹಾರವನ್ನು ಕನ್ನಡದಲ್ಲಿ ನಡೆಸಬೇಕೆಂಬ ಬಗ್ಗೆ ತಾತ್ವಿಕವಾಗಿ ಯಾವ ಭಿನ್ನಾಭಿಪ್ರಾಯವೂ ಇರಲಾರದು. ಆದರೆ ಕನ್ನಡದಲ್ಲೇ ನಡೆಸಬೇಕೇ ಅಥವಾ ಕನ್ನಡದಲ್ಲೂ ನಡೆಸಬಹುದೇ ಎಂಬುದು ಪ್ರಶ್ನೆ. ಕನ್ನಡವನ್ನು ಎಷ್ಟರ ಮಟ್ಟಿಗೆ ಅಥವಾ ಯಾವ ಹಂತದವರೆಗೆ ಬಳಸಬೇಕು ಎಂಬುದು ಈಗ ವಾದಗ್ರಸ್ತವಾಗಿರುವ ವಿಚಾರ. ಈ ಪ್ರಶ್ನೆಗೆ ಸಮರ್ಪಕವಾದ ಉತ್ತರವನ್ನು ಕಂಡುಕೊಳ್ಳಬೇಕಾದರೆ 2 ಅಂಶಗಳನ್ನು ಕುರಿತಂತೆ ಸ್ಪಷ್ಟೀಕರಣ ಅಗತ್ಯ. ಯಾವ ಸಂಸ್ಥೆಗಳನ್ನು ನಾವು ಬ್ಯಾಂಕುಗಳೆಂದು ಪರಿಗಣಿಸುತ್ತೇವೆ ಎಂಬುದು ಒಂದು. ಹಿಂದಿ ಹಾಗೂ ಇತರ ಭಾಷೆಗಳಿಗೆ ಸಂಬಂಧಿಸಿದಂತೆ ಕನ್ನಡದ ಸ್ಥಾನಮಾನಗಳು ಏನು ಎಂಬುದು ಇನ್ನೊಂದು ಅಂಶ. ಕರ್ನಾಟಕದಲ್ಲಿರುವ ಬ್ಯಾಂಕುಗಳನ್ನು ಅವುಗಳ ಸಂಘಟನೆ ಹಾಗೂ ಕಾರ್ಯಸ್ವರೂಪಗಳ ದೃಷ್ಟಿಯಿಂದ 3 ಬಗೆಯಾಗಿ ವಿಂಗಡಿಸಬಹುದು. ಸಹಕಾರಿ ಕ್ಷೇತ್ರದಲ್ಲಿ ಸ್ಥಾಪಿತವಾಗಿ ಠೇವಣಿಗಳನ್ನು ಸ್ವೀಕರಿಸುವ ಹಾಗೂ ಸಾಲಗಳನ್ನು ನೀಡುವ ಸಂಸ್ಥೆಗಳು ಒಂದು ಬಗೆ. ಪಾಶ್ಚಾತ್ಯ ದೇಶಗಳ ವಾಣಿಜ್ಯ ಬ್ಯಾಂಕುಗಳ ಮಾದರಿಯಲ್ಲಿ ಸ್ಥಾಪಿತವಾಗಿ ಕಾರ್ಯನಿರತವಾಗಿರುವವುಗಳದು ಇನ್ನೊಂದು ಬಗೆ. ಸಹಕಾರಿ ಕ್ಷೇತ್ರಕ್ಕೆ ಒಳಪಡದ ವಾಣಿಜ್ಯ ಬ್ಯಾಂಕುಗಳೆಂದೂ ಕರೆಯಲಾಗದ ದೀರ್ಘಾವಧಿ ಸಾಲ ನೀಡಿಕೆಯಲ್ಲಿ ನಿರತವಾಗಿ ಕೈಗಾರಿಕೆ ವ್ಯವಸಾಯಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಸಂಸ್ಥೆಗಳದು ಮೂರನೆಯ ಬಗೆ. ಸಹಕಾರಿ ಕ್ಷೇತ್ರದ ಸಂಸ್ಥೆಗಳಲ್ಲಿ ವಾಣಿಜ್ಯ ಬ್ಯಾಂಕಿಂಗ್ ವ್ಯವಹಾರ ಮಾಡುವ ಸಂಸ್ಥೆಗಳೇ ಅಲ್ಲದೆ ಅಭಿವೃದ್ಧಿ ಕಾರ್ಯಕ್ಕಾಗಿ ದೀರ್ಘಕಾಲಿಕ ಸಾಲದ ನೆರವು ನೀಡುತ್ತಿರುವ ಸಂಸ್ಥೆಗಳು ಸೇರುತ್ತವೆ. ವಾಣಿಜ್ಯ ಬ್ಯಾಂಕುಗಳಲ್ಲಿ ಅಖಿಲ ಭಾರತ ವ್ಯಾಪ್ತಿಯ ಸರ್ಕಾರಿ ವಲಯದ ಬ್ಯಾಂಕುಗಳು, ಖಾಸಗಿ ಒಡೆತನದ ಬ್ಯಾಂಕುಗಳೂ ಅಲ್ಲದೆ ಜಿಲ್ಲೆಗೆ ಒಂದರಂತೆ ಸ್ಥಾಪಿತವಾಗಿರುವ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಬರುತ್ತವೆ. ಕೈಗಾರಿಕೆ ವ್ಯವಸಾಯಿಗಳ ಅಭಿವೃದ್ಧಿಗೆ ಧನ ಸಹಾಯ ಮಾಡುವ ಸಂಸ್ಥೆಗಳಲ್ಲಿ ಅಖಿಲ ಭಾರತ ವ್ಯಾಪ್ತಿಯ ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ, ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು, ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಬ್ಯಾಂಕು ಮುಂತಾದವಲ್ಲದೆ ರಾಜ್ಯಕ್ಕೆ ಸೀಮಿತವಾದ
ಹಣಕಾಸು ನಿಗಮವೇ ಮುಂತಾದವು ಇವೆ. ಇವೆಲ್ಲವೂ ಅಲ್ಲದೆ ಕೇಂದ್ರೀಯ ಬ್ಯಾಂಕ್ ಆದ ಭಾರತೀಯ ರಿಸರ್ವ್ ಬ್ಯಾಂಕ್ ಒಂದು ವಿಶಿಷ್ಟ ಸಂಸ್ಥೆ. ಒಟ್ಟಿನಲ್ಲಿ ಈ ಎಲ್ಲ ಸಂಸ್ಥೆಗಳನ್ನು ಬ್ಯಾಂಕುಗಳು ಎಂದು ಈ ಲೇಖನದಲ್ಲಿ ಪರಿಗಣಿಸಲಾಗಿದೆ. ಯಾವ ಯಾವ ಬಗೆಯ ಬ್ಯಾಂಕುಗಳಲ್ಲಿ ಎಷ್ಟೆಷ್ಟು ಮಟ್ಟಿಗೆ ಕನ್ನಡ ಬಳಸಬಹುದು ಎಂಬುದನ್ನು ವಿವೇಚಿಸುವ ಮುನ್ನ ನಮ್ಮ ದೇಶದ ಸಂವಿಧಾನದ ಚೌಕಟ್ಟಿನಲ್ಲಿ ಕನ್ನಡದ ಸ್ಥಾನಮಾನಗಳೇನು, ಇವನ್ನು ರಾಜ್ಯ ಸರ್ಕಾರಗಳು, ರಾಜ್ಯದಲ್ಲಿರುವ ಬ್ಯಾಂಕುಗಳು ಎಷ್ಟರ ಮಟ್ಟಿಗೆ ಮಾನ್ಯ ಮಾಡಿವೆ ಎಂಬುದನ್ನು ಪರಿಶೀಲಿಸುವುದು ಅಗತ್ಯ. ಭಾರತದ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಉಲ್ಲೇಖಿತವಾಗಿರುವ 15 ಪ್ರಮುಖ ಭಾರತೀಯ ಭಾಷೆಗಳಲ್ಲಿ ಕನ್ನಡವೂ ಒಂದು. ಇವುಗಳ ಪೈಕಿ ಉರ್ದುವಾಗಲಿ, ಸಂಸ್ಕೃತವಾಗಲಿ, ಇತ್ತೀಚೆಗೆ ಈ ಪಟ್ಟಿಗೆ ಸೇರಿಸಲಾದ ಸಿಂಧಿಯಾಗಲಿ ಯಾವ ಒಂದು ಪ್ರದೇಶದ ಭಾಷೆ ಅಲ್ಲ. ಉಳಿದವು ಒಂದೊಂದು ಪ್ರದೇಶದ ಅಥವಾ ಒಂದಕ್ಕಿಂತ ಹೆಚ್ಚು ಪ್ರದೇಶಗಳ ಪ್ರಮುಖ ಭಾಷೆಗಳು. ತನ್ನ ಜ್ಞಾತಿ ಭಾಷೆಗಳಾದ ಉರ್ದು ಹಾಗೂ ಹಿಂದೂಸ್ತಾನಿಯೂ ಸೇರಿದಂತೆ ಹಿಂದಿಯನ್ನಾಡುವವರ ಸಂಖ್ಯೆ ಭಾರತದ ಒಟ್ಟು ಜನಸಂಖ್ಯೆಯ 46% ಇದ್ದದ್ದರಿಂದ ಅದನ್ನು ಭಾರತ ಒಕ್ಕೂಟದ ಅಧಿಕೃತ ಭಾಷೆ ಎಂದು ಸಂವಿಧಾನ ಸ್ವೀಕರಿಸಿತು. ದೇಶದ ಅರ್ಧಕ್ಕಿಂತ ಕಡಿಮೆ ಸಂಖ್ಯೆಯ ಜನರು ಆಡು ಭಾಷೆಯನ್ನು ಎಲ್ಲ ಜನರ ಮೇಲೂ ಹೇರುವುದರ ಅಪಾಯವನ್ನು ನಮ್ಮ ಸಂವಿಧಾನಕಾರರು ಅರಿಯದೇ ಇರಲಿಲ್ಲ. ಹಿಂದಿಯಷ್ಟೇ ಹಳೆಯದಾದ, ಹಿಂದಿಗಿಂತ ಬಲು ಪ್ರಾಚೀನವಾದ ಪ್ರಾದೇಶಿಕ ಭಾಷೆಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸಮೃದ್ಧವಾಗಿ ಬೆಳೆಯುತ್ತಾ ಮುಂದುವರಿದು ಆಯಾ ಪ್ರದೇಶಗಳ ಜನರ ಆಶೋತ್ತರಗಳ ಪೂರೈಕೆಯಲ್ಲಿ, ವ್ಯವಹಾರ ನಿರ್ವಹಣೆಯಲ್ಲೂ ಆಡಳಿತದಲ್ಲೂ ಪ್ರಮುಖ ಪಾತ್ರ ವಹಿಸಲು ಅವಕಾಶ ಮಾಡಿಕೊಡುವುದು ಅಗತ್ಯ ಎಂಬುದನ್ನು ಅವರು ಮನಗಂಡಿದ್ದರು. ಅಂತೆಯೇ ಸಂವಿಧಾನದಲ್ಲಿ ಈ ಭಾಷೆಗಳನ್ನು ಕುರಿತಂತೆಯೂ ವ್ಯಾಪಕವಾದ ಉಪಬಂಧಗಳನ್ನು ಮಾಡಲಾಗಿದೆ ಎಂಬುದನ್ನು ನಾವು ಮರೆಯಬಾರದು. ನಮ್ಮ ಸಂವಿಧಾನದ 17ನೇ ಭಾಗವಿಡೀ ಅಧಿಕೃತ ಭಾಷೆಯನ್ನು ಕುರಿತ ವಿಧಿಗಳಿಗೆ ಮೀಸಲಾದದ್ದು. ಇವುಗಳ ಪೈಕಿ ಒಂದು ಅಧ್ಯಾಯದಲ್ಲಿ ಒಕ್ಕೂಟದ ಅಧಿಕೃತ ಭಾಷೆಯನ್ನು ಕುರಿತು ಹೇಳಿದ್ದರೆ, ಇನ್ನೊಂದು ಅಧ್ಯಾಯದಲ್ಲಿ ಪ್ರಾದೇಶಿಕ ಭಾಷೆಗಳನ್ನು ಕುರಿತು ಹೇಳಲಾಗಿದೆ. ಒಕ್ಕೂಟದ ಅಧಿಕೃತ ಭಾಷೆಯನ್ನು ಕುರಿತ ಅನುಚ್ಛೇದಗಳು 343 ಮತ್ತು 344. ಪ್ರಾದೇಶಿಕ ಭಾಷೆಗಳಿಗೆ 345, 346, 347 ಹೀಗೆ 3 ಅನುಚ್ಛೇದಗಳು ಮೀಸಲಾಗಿವೆ. ಆಯಾ ರಾಜ್ಯಗಳ ವಿಧಾನಮಂಡಲಗಳ ಬಹುಸಂಖ್ಯಾತ ಸದಸ್ಯರು ಅಲ್ಲಿಯ ಬಹುವಂಶದ ಜನರು ಆಡುವ ಭಾಷೆಗಳನ್ನು ತಮ್ಮ ತಮ್ಮ ರಾಜ್ಯಗಳ ಅಧಿಕೃತ ಭಾಷೆಗಳೆಂದು ಶಾಸನ ಮಾಡುವ ಹಕ್ಕುಳ್ಳವರೆಂಬುದನ್ನು ಈ ಅನುಚ್ಛೇದಗಳಲ್ಲಿ ಹೇಳಲಾಗಿದೆ. ಆದ್ದರಿಂದ ಅಫಿಷಿಯಲ್ ಲ್ಯಾಂಗ್ವೇಜ್ ಅಥವಾ ಅಧಿಕೃತ ಭಾಷೆ ಅಥವಾ ರಾಜಭಾಷೆ ಎಂದರೆ ಹಿಂದಿ ಮಾತ್ರವೇ ಅಲ್ಲ, ಆಯಾ ರಾಜ್ಯಗಳಲ್ಲಿ ಅಲ್ಲಿಯ ವಿಧಾನಮಂಡಲಗಳು ಸ್ವೀಕರಿಸಿದ ಬಹುಸಂಖ್ಯಾತರ ಭಾಷೆಗಳೂ ಅಧಿಕೃತ ಭಾಷೆಗಳೇ. ರಾಜ್ಯಗಳ ನಡುವಣ ಸಂಪರ್ಕಕ್ಕೆ ಒಕ್ಕೂಟದ ಅಧಿಕೃತ ಭಾಷೆಯಾದರೆ, ಆಯಾ ರಾಜ್ಯಗಳಲ್ಲಿಯ ಜನರೊಂದಿಗೆ ನಡೆಸುವ ವ್ಯವಹಾರಗಳು ಅಲ್ಲಿಯ ಪ್ರಾದೇಶಿಕ ಭಾಷೆಗಳಲ್ಲಿಯೇ ಎಂದರೆ ಅಲ್ಲಿಯ ಅಧಿಕೃತ ಭಾಷೆಗಳಲ್ಲಿಯೇ ಎಂಬುದು ಸಂವಿಧಾನಕರ್ತರ ಆಶಯ ಎಂಬುದನ್ನು ಮನಗಾಣಬೇಕು. ಪರಿವರ್ತನೆಯ ಕಾಲದಲ್ಲಿ ಇಂಗ್ಲಿಷ್ ಮುಂದುವರಿಯತಕ್ಕದ್ದೆಂಬುದು, ಕ್ರಮಕ್ರಮವಾಗಿ ಇದರ ಪ್ರಾಮುಖ್ಯ ತಗ್ಗುವುದೆಂಬುದು ನ್ಯಾಯವೇ. ಈ ನಿಟ್ಟಿನಲ್ಲಿ ಈಚಿನ ವರ್ಷಗಳಲ್ಲಿ ತೆಗೆದುಕೊಳ್ಳಲಾಗಿರುವ ಕ್ರಮಗಳನ್ನು ಇಲ್ಲಿ ವಿಶದೀಕರಿಸುವ ಅಗತ್ಯವಿಲ್ಲ. ಆದರೆ ಒಂದು ಮುಖ್ಯವಾದ ಅಂಶವನ್ನು ನಾವು ನೆನಪಿನಲ್ಲಿಡಬೇಕು. ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆ ಎಂದು ನಾವು ಹೇಳುತ್ತೇವೆಯಾದರೂ ಅದರ ವ್ಯಾಪ್ತಿ ಆಡಳಿತಕ್ಕಷ್ಟೇ ಸೀಮಿತವಲ್ಲ. ಸಂವಿಧಾನದ ಪ್ರಕಾರ ಅದು ನಮ್ಮ ಅಧಿಕೃತ ಭಾಷೆ. ಇಲ್ಲಿಯ ಜನರೊಂದಿಗಿನ ಎಲ್ಲ ವ್ಯವಹಾರಗಳು ಅಧಿಕೃತವಾಗಿ ನಡೆಯಬೇಕಾದ್ದು ಈ ಭಾಷೆಯಲ್ಲೇನೆ. ರಾಜ್ಯದಲ್ಲೇ ಸ್ಥಾಪಿತವಾದ ರಾಜ್ಯಕ್ಕೆ ಸೀಮಿತವಾದ ಸಂಸ್ಥೆಗಳಾಗಿರಲಿ, ಅಖಿಲ ಭಾರತ ವ್ಯಾಪ್ತಿಯ ಸಂಸ್ಥೆಗಳೇ ಆಗಿರಲಿ, ಎಲ್ಲ ಸಂಸ್ಥೆಗಳು ಇಲ್ಲಿಯ ಜನರೊಂದಿಗೆ ವ್ಯವಹರಿಸಬೇಕಾದ್ದು ಇಲ್ಲಿಯ ಭಾಷೆಯಲ್ಲೇ. ಇದು ಕೇವಲ ನ್ಯಾಯದ ಪ್ರಶ್ನೆ ಅಲ್ಲ, ಸಹಜತೆಯ ಪ್ರಶ್ನೆ, ಸಮರ್ಪಕತೆಯ ಪ್ರಶ್ನೆ, ಸಾರ್ಥಕತೆಯ ಪ್ರಶ್ನೆ. ಬ್ಯಾಂಕ್ಗಳು ಎಂದರೆ ನಮಗೆ ಥಟ್ಟನೆ ನೆನಪಿಗೆ ಬರುವ ಸಂಸ್ಥೆಗಳೆಂದರೆ ವಾಣಿಜ್ಯ ಬ್ಯಾಂಕುಗಳೇ. ಪ್ರಮುಖ ವಾಣಿಜ್ಯ ಬ್ಯಾಂಕುಗಳೆಲ್ಲ ಇಂದು ಸರ್ಕಾರಿ ಸ್ವಾಮ್ಯಕ್ಕೆ ಒಳಪಟ್ಟಿವೆ. ಕೇಂದ್ರ ಸರ್ಕಾರದ ಒಡೆತನದ ಬ್ಯಾಂಕುಗಳು, ಖಾಸಗಿ ಬ್ಯಾಂಕುಗಳು ಇಂದು ರಾಷ್ಟ್ರವ್ಯಾಪಿಯಾಗಿವೆ. ದೇಶದಲ್ಲಿ ದಕ್ಷಿಣೋತ್ತರವಾಗಿ, ಪೂರ್ವ ಪಶ್ಚಿಮವಾಗಿ
ಇವುಗಳ ಶಾಖೆಗಳು ಹರಡಿವೆ. ಅಖಿಲ ಭಾರತ ವ್ಯಾಪ್ತಿಯ ಈ ಬ್ಯಾಂಕಿಂಗ್ ಸಂಸ್ಥೆಗಳು ಯಾವ ಭಾಷೆಯಲ್ಲಿ ವ್ಯವಹರಿಸಬೇಕು ಎಂಬುದು ಮುಖ್ಯವಾದ ಪ್ರಶ್ನೆ. ಅನೇಕ ಸರ್ಕಾರಿ ವಲಯ ಬ್ಯಾಂಕುಗಳು 1967ರ ತಿದ್ದುಪಡಿ ಸಹಿತವಾದ 1963ರ ಅಧಿಕೃತ ಭಾಷೆಗಳ ಅಧಿನಿಯಮದಲ್ಲಿ ಭಾರತ ಸರ್ಕಾರದ ಒಡೆತನ ಅಥವಾ ನಿಯಂತ್ರಣಕ್ಕೆ ಒಳಪಟ್ಟ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಹೇಳಿರುವ ಮಾತುಗಳನ್ನು ಅಕ್ಷರಶಃ ಅನ್ವಯಿಸಿಕೊಂಡು ತುಂಬಾ ಸೀಮಿತವಾದ ದೃಷ್ಟಿ ತಳೆದಿವೆ. ಅಂಥ ಸಂಸ್ಥೆಗಳ ನಿರ್ಣಯಗಳು ಸಾಮಾನ್ಯ ಆದೇಶಗಳು, ನಿಯಮಗಳು, ಪ್ರಕಟಣೆಗಳು, ಒಪ್ಪಂದಗಳು ಹಿಂದಿ, ಇಂಗ್ಲಿಷುಗಳಲ್ಲಿ ಇರಬೇಕಾಗುತ್ತದೆ ಎಂದು ಹೇಳುತ್ತವೆ. ಹೀಗೆಂದರೆ ಇತರ ಭಾಷೆಗಳಿಗೆ ಸ್ಥಾನವೇ ಇಲ್ಲ ಎಂಬುದು ಇವುಗಳ ಭಾವನೆ. ಎತ್ತಿಗಿಂತಲೂ ಮುಂದೆ ಗೋಣಿ ಹಾರಿತು ಎಂಬ ಹಾಗೆ ಕೆಲವು ಬ್ಯಾಂಕುಗಳು ಕೇಂದ್ರ ಸರ್ಕಾರಕ್ಕಿಂತ ತೀವ್ರವಾದ ವೇಗದಲ್ಲಿ ತಮ್ಮ ಇಡೀ ಆಡಳಿತ ಹಾಗೂ ವ್ಯವಹಾರಗಳನ್ನು ಹಿಂದಿಮಯವಾಗಿ ಮಾಡಲು ಹವಣಿಸುತ್ತಿವೆ. ಅಧಿಕೃತ ಭಾಷೆಯ ಜಾರಿ ಎಂದರೆ ಹಿಂದಿಯ ಜಾರಿ ಎಂಬುದಾಗಿ ಭ್ರಮಿಸಿವೆ. ಈ ವಿಪರೀತ ದೃಷ್ಟಿಯನ್ನು ತಳೆದರೆ ಇತರ ಭಾಷೆಗಳಿಗೆ ಸ್ಥಾನವೇ ಇರುವುದಿಲ್ಲ. ಈ ನಿಲುವನ್ನು ಕನ್ನಡಿಗರು ಅತ್ಯಂತ ಪ್ರಬಲವಾಗಿ ವಿರೋಧಿಸುವುದು ಅನಿವಾರ್ಯವಾಗುತ್ತದೆ. ಪ್ರಾದೇಶಿಕ ಭಾಷೆಗಳಿಗೂ ಅಧಿಕೃತ ಭಾಷೆಗಳ ಸ್ಥಾನವನ್ನು ನೀಡಿರುವ ಸಂವಿಧಾನದ 345, 347ನೇ ಅನುಚ್ಛೇದಗಳ ಆಶಯವನ್ನು ಉಲ್ಲಂಘಿಸುವ ಪ್ರಯತ್ನವನ್ನು ತಡೆಗಟ್ಟಲೇಬೇಕು. ಇದು ಹಿಂದಿತರ ಭಾಷೆಗಳನ್ನು ಆಡುವವರಿಗೆ ಸಂವಿಧಾನದಲ್ಲಿ ನೀಡಲಾಗಿರುವ ಹಕ್ಕುಗಳ ಮೇಲೆ ನಡೆಸಲಾಗಿರುವ ಆಕ್ರಮಣ. ಹಿಂದಿತರ ಭಾಷೆಗಳನ್ನು ಆಡುವವರೇ ಬಹುಸಂಖ್ಯಾತರು ಎಂಬ ಸತ್ಯಕ್ಕೆ ಮಾಡಲಾಗಿರುವ ಅಪಚಾರ. ಅಧಿಕೃತ ಭಾಷೆಗಳ ಅಧಿನಿಯಮವನ್ನೇ ತೆಗೆದುಕೊಂಡರೂ ಅನ್ಯ ಭಾಷೆಗಳಲ್ಲಿ ವ್ಯವಹಾರ ನಡೆಸಬಾರದು ಎಂಬ ನಿಷೇಧವೇನೂ ಇಲ್ಲವೆಂಬುದನ್ನು ಕೂಡ ಅನೇಕರು ಮರ್ತಿರುವುದು ದುರ್ದೈವದ ಸಂಗತಿ. ಅಧಿಕೃತ ಭಾಷೆಗಳ ಅಧಿನಿಯಮದ 8ನೇ ಪ್ರಕರಣದ ಪ್ರಕಾರ 1975ರಲ್ಲಿ ಪ್ರಕಟಿಸಲಾದ ನಿಯಮಗಳಲ್ಲಿ ನೀಡಲಾಗಿರುವ ವಿಶದೀಕರಣವನ್ನು ನೋಡಿಯಾದರೂ ಇಂಥವರು ವಿವೇಕವನ್ನು ಪಡೆಯಬೇಕು. ಹಿಂದಿ ಭಾಷೆ ಆಡುವ ರಾಜ್ಯಗಳೊಡನೆ ಕೇಂದ್ರ ಸರ್ಕಾರದ ಪತ್ರ ವ್ಯವಹಾರ ಹಿಂದಿಯಲ್ಲಿರತಕ್ಕದ್ದು. ಹಿಂದಿ ಅರ್ಥವಾಗುವ ರಾಜ್ಯಗಳೊಡನೆ ಸಾಮಾನ್ಯವಾಗಿ ಹಿಂದಿಯಲ್ಲಿರತಕ್ಕದ್ದು. ಉಳಿದ ರಾಜ್ಯಗಳೊಡನೆ ಹಾಗೂ ಅಲ್ಲಿಯ ಯಾವುದೇ ಕಚೇರಿ ಅಥವಾ ವ್ಯಕ್ತಿಯೊಡನೆ ವ್ಯವಹಾರ ಇಂಗ್ಲಿಷಿನಲ್ಲಿ ಇರತಕ್ಕದ್ದು ಎಂಬುದಾಗಿ ನಿಬಂಧನೆಗಳು ತಿಳಿಸುತ್ತವೆ. ಹಿಂದಿಯನ್ನು ಅಧಿಕೃತ ಭಾಷೆಯಾಗಿ ಸ್ವೀಕರಿಸದಿರುವ ರಾಜ್ಯಗಳೆಲ್ಲ ಇಂಗ್ಲಿಶಿನ ಮುಂದುವರಿಕೆ ಅಗತ್ಯವಿಲ್ಲ ಎಂದು ತಮ್ಮ ವಿಧಾನಸಭೆಗಳಲ್ಲಿ ನಿರ್ಣಯ ಮಾಡುವವರೆಗೂ ಈ ಸ್ಥಿತಿ ಮುಂದುವರಿಯತಕ್ಕದ್ದು ಎಂಬುದಾಗಿ ಅಧಿಕೃತ ಭಾಷಾ ಅಧಿನಿಯಮ ಹೇಳುತ್ತದೆ. ಆದ್ದರಿಂದ ರಾಜ್ಯದಿಂದ ಹೊರಗೂ ಹಬ್ಬಿರುವ ಬ್ಯಾಂಕಿಂಗ್ ಸಂಸ್ಥೆಗಳು ಇಲ್ಲಿಯ ಜನಕ್ಕೆ ನ್ಯಾಯ ಸಲ್ಲಿಸುವ ಹಾಗೂ ತಮ್ಮ ಕಲಾಪಗಳನ್ನು ಸಾರ್ಥಕಗೊಳಿಸುವ ದೃಷ್ಟಿಯಿಂದ ಈ ಸೂತ್ರಗಳನ್ನು ಸ್ಥೂಲವಾಗಿ ಅನುಸರಿಸುವುದು ಯುಕ್ತ ಎಂದು ಕಾಣುತ್ತದೆ. ರಾಜ್ಯದೊಳಗಣ ವ್ಯವಹಾರಗಳೆಲ್ಲ ಇಲ್ಲಿಯ ಅನಧಿಕೃತ ಭಾಷೆಯಾದ ಕನ್ನಡದಲ್ಲೇ ನಡೆಯಲಿ. ಇಲ್ಲಿಯ ಬ್ಯಾಂಕಿಂಗ್ ಕಚೇರಿಗಳು ತಮ್ಮ ಲೆಕ್ಕಪತ್ರಗಳನ್ನು ಕನ್ನಡದಲ್ಲೇ ಇಡುವುದು ಸಾಧು. ಇತರ ರಾಜ್ಯಗಳ ಶಾಖೆಗಳು ಹಾಗೂ ಕೇಂದ್ರ ಕಚೇರಿಯೊಡನೆ ವ್ಯವಹಾರ ಇಂಗ್ಲಿಷ್ ಮತ್ತು ಸಾಧ್ಯವಾದಂತೆಲ್ಲ ಹಿಂದಿಯಲ್ಲಿ ನಡೆಯಬಹುದು. ಕೇಂದ್ರದ ಕೆಲವರ ಅವಗಾಹನೆಯ ಅಗತ್ಯದ ಕಾರಣವನ್ನೊಡ್ಡಿ ಇಲ್ಲಿಯ ಎಲ್ಲ ವ್ಯವಹಾರಗಳನ್ನು ಜನಸಾಮಾನ್ಯರಿಗೆ ತಿಳಿಯದ ಭಾಷೆಯಲ್ಲಿ ನಡೆಸುವುದರಿಂದ ಯಾವ ಪುರುಷಾರ್ಥವೂ ಸಾಧಿಸುವುದಿಲ್ಲ. ಪ್ರತಿಯಾಗಿ ವಿಪರೀತ ಹಿಂಸೆಯೇ ಆಗುತ್ತದೆ. ಪ್ರಮುಖ ಬ್ಯಾಂಕುಗಳ ರಾಷ್ಟ್ರೀಕರಣವಾದಂದಿನಿಂದ ಈಚೆಗೆ ಅವುಗಳ ದೃಷ್ಟಿ, ಧೋರಣೆ, ಸ್ವರೂಪ ಹಾಗೂ ವ್ಯವಹಾರಗಳಲ್ಲಿ ಆಗಿರುವ ಕ್ರಾಂತಿಕಾರಕ ಬದಲಾವಣೆಗಳ ನಿಟ್ಟಿನಿಂದಲೂ ಈ ಬ್ಯಾಂಕುಗಳು ಪ್ರಾದೇಶಿಕ ಭಾಷೆಗಳನ್ನು ಬಳಸುವುದು ಅತ್ಯವಶ್ಯ. ಹಿಂದೆ ಬ್ಯಾಂಕುಗಳು ಮಧ್ಯಮ ಹಾಗೂ ಉನ್ನತ ವರ್ಗಗಳ ಸಂಸ್ಥೆಗಳಾಗಿದ್ದವು. ಅವುಗಳ ಶಾಖೆಗಳು, ಕಲಾಪಗಳು ಬಹುತೇಕ ನಗರಗಳಿಗೆ ಸೀಮಿತವಾಗಿದ್ದವು. ಅವುಗಳೊಂದಿಗೆ ವ್ಯವಹಾರ ನಡೆಸುವವರು ಸಾಮಾನ್ಯವಾಗಿ ಇಂಗ್ಲಿಷ್ ತಿಳಿದವರಾಗಿದ್ದರು. ಇಂಗ್ಲಿಷ್ ತಿಳಿಯದೆಂದು ಹೇಳಿಕೊಳ್ಳುವುದೂ ಅವಮಾನಕರವೆಂಬ ಭಾವನೆ ಇದ್ದ ಕಾಲವದು. ಇಂದು ಪರಿಸ್ಥಿತಿ ಬದಲಾಗಿದೆ. ಬ್ಯಾಂಕುಗಳು ಇಂದು ವರ್ಗ ಪ್ರಜ್ಞೆಯನ್ನು ತೊಡೆದು ಸಮೂಹ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತಿವೆ. ಜನಸಾಮಾನ್ಯರ ಆರ್ಥಿಕ, ಸಾಮಾಜಿಕ ಉತ್ಥಾನದ ಹೊಣೆ ಬ್ಯಾಂಕುಗಳದು. ಅಂತೆಯೇ ಇಂದು ಗ್ರಾಮ ಪ್ರದೇಶಗಳಲ್ಲಿ ಬ್ಯಾಂಕು ಶಾಖೆಗಳು ಹೆಚ್ಚಾಗಿ ತೆರೆಯುತ್ತಿವೆ. ವಾಣಿಜ್ಯ ಬ್ಯಾಂಕುಗಳಿಗೆ ವಾಣಿಜ್ಯ ದೃಷ್ಟಿಗಿಂತ, ಲಾಭ ದೃಷ್ಟಿಗಿಂತ ಸೇವಾ ದೃಷ್ಟಿಯೇ ಇಂದು ಮುಖ್ಯವಾಗಿದೆ. 20 ಅಂಶಗಳ ಕಾರ್ಯಕ್ರಮ,
ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ, ಹಳ್ಳಿಗಳ ದತ್ತು ಸ್ವೀಕಾರ, ಆಗ್ರ ಬ್ಯಾಂಕಿಂಗ್ ಪರಿಕಲ್ಪನೆ ಮುಂತಾದವೆಲ್ಲ ಸಫಲವಾಗಬೇಕಾದರೆ ಬ್ಯಾಂಕುಗಳು ಹಳ್ಳಿಗರೊಂದಿಗೆ ಅವರ ಭಾಷೆಯಲ್ಲಿ ವ್ಯವಹರಿಸುವುದು ಅತ್ಯಗತ್ಯ. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಂತೂ ಕನ್ನಡಮಯವೇ ಆಗಬೇಕಾಗುತ್ತದೆ. ಹಳ್ಳಿಗಳ ಸ್ನೇಹಿತ, ದಾರ್ಶನಿಕ, ಮಾರ್ಗದರ್ಶಿ ಆಗ ಬಯಸುವ ಬ್ಯಾಂಕು ಅವರನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ, ಅವರು ಬ್ಯಾಂಕನ್ನು ಅರಿತುಕೊಳ್ಳಬೇಕಾದರೆ ಅದು ಅವರ ಭಾಷೆಯಲ್ಲೇ ವ್ಯವಹಾರ ನಡೆಸಬೇಕಾದ್ದು ಅನಿವಾರ್ಯ. ಗ್ರಾಮಾಂತರ ಪ್ರದೇಶಗಳಲ್ಲಿ ಕೆಲವು ನಮೂನೆಗಳನ್ನು ಕನ್ನಡದಲ್ಲಿ ಅಚ್ಚು ಹಾಕಿ ಸಿಗದ ಮಾತ್ರಕ್ಕೆ ಇದು ಆಗದು. ಕನ್ನಡದಲ್ಲಿ ಅಚ್ಚು ಹಾಕಿಸಿದ ಮಾತ್ರಕ್ಕೆ ಇದು ಆಗದು. ಬ್ಯಾಂಕಿನದು ಕನ್ನಡತನವಾಗಬೇಕು, ಕನ್ನಡ ಮನವಾಗಬೇಕು. ಕನ್ನಡ ಅರಿಯದವರು ಗ್ರಾಮೀಣ ಶಾಖೆಗಳಲ್ಲಿ ಕುಳಿತು ಕನ್ನಡದಲ್ಲಿ ವ್ಯವಹಾರ ನಡೆಸಲಾರರು. ಅವರ ಲೆಕ್ಕಪತ್ರಗಳನ್ನೆಲ್ಲ ಇಂಗ್ಲಿಷಿನಲ್ಲೋ ಹಿಂದಿಯಲ್ಲೋ ಇದ್ದು 4-6 ನಮೂನೆಗಳು ಮಾತ್ರ ಕನ್ನಡದಲ್ಲಿದ್ದರೆ ಅದರಿಂದ ಕನ್ನಡ ವಾತಾವರಣ ಮೂಡದು. ಬ್ಯಾಂಕ್ ಕಚೇರಿಗೆ ಬರುವ ಶ್ರೀ ಸಾಮಾನ್ಯನಲ್ಲಿ ಅನಾಥ ಪ್ರಜ್ಞೆ ಮೂಡುವಂತಾಗಬಾರದು. ತಾನೊಬ್ಬ ಪರಕೀಯ ಎನಿಸಬಾರದು. ಬ್ಯಾಂಕ್ ಇರುವುದು ತನಗಾಗಿ, ಬ್ಯಾಂಕಿನಲ್ಲಿರುವವರು ತನ್ನವರು ಎನ್ನಿಸಿದಾಗಲೇ ಬ್ಯಾಂಕಿನ ಸಾಮಾಜಿಕ ಉದ್ದೇಶ ಸಾರ್ಥಕವಾಗುತ್ತದೆ. ಇಂದು ಬ್ಯಾಂಕುಗಳು ಈ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದರೆ ಅದಕ್ಕೆ ಭಾಷೆಯ ತೊಡಕು ಈ ನಿಟ್ಟಿನಲ್ಲಿ ಸಾಕಷ್ಟು ಯಶಸ್ವಿಯಾಗದೇ ಇದ್ದರೆ ಅದಕ್ಕೆ ಭಾಷೆಯ ತೊಡಕು ಒಂದು ಮುಖ್ಯ ಕಾರಣ ಎಂಬುದನ್ನು ಮರೆಯುವಂತಿಲ್ಲ. ಕನ್ನಡ ಬಳಕೆಯನ್ನು ಗ್ರಾಮೀಣ ಬ್ಯಾಂಕುಗಳಿಗೆ ಮಾತ್ರ ಸೀಮಿತಗೊಳಿಸುವುದರಲ್ಲಿ ಅರ್ಥವಿಲ್ಲ. ಕರ್ನಾಟಕದಲ್ಲಿರುವ ಎಲ್ಲ ಕಚೇರಿಗಳಲ್ಲೂ ಇದು ಬಂದಾಗ ಮಾತ್ರ ಇದಕ್ಕೆ ಮರ್ಯಾದೆ ಪ್ರಾಪ್ತವಾಗುತ್ತದೆ. ಕನ್ನಡವನ್ನು ಬಳಸಿದರೆ ತನ್ನನ್ನು ಇತರರು ಹಳ್ಳಿಗನೆಂದು ಭಾವಿಸುವರು ಎಂಬ ಭಾವನೆ ಗ್ರಾಹಕನಲ್ಲಿ ಮೂಡಬಾರದು. ಎಲ್ಲ ಬ್ಯಾಂಕ್ ಶಾಖೆಗಳಲ್ಲಿ ಕನ್ನಡದ ನಮೂನೆಗಳು ಲಭ್ಯವಾಗಬೇಕು. ಕನ್ನಡ ಬಾರದ ಅನ್ಯ ರಾಜ್ಯಗಳಿಂದ ಬಂದ ಗ್ರಾಹಕರಿಗೆ ಇಂಗ್ಲಿಷ್ ಅಥವಾ ಹಿಂದಿಯ ನಮೂನೆಗಳನ್ನು ಕೊಡಬಹುದು. ಕನ್ನಡವನ್ನು ಕಡ್ಡಾಯವಾಗಿ ಹೇರಬೇಕೆಂದೇನೂ ಅಲ್ಲ. ಆದರೆ ಕನ್ನಡವನ್ನು ಬಳಸುವುದು ಸಹಜವಾಗುವಂತೆ ಅದಕ್ಕೆ ಅಗತ್ಯವಾದ ವಾತಾವರಣವನ್ನು ಸೃಷ್ಟಿಸುವುದು ಮುಖ್ಯ. ಕರ್ನಾಟಕದ ಬ್ಯಾಂಕ್ ಕಚೇರಿಗಳಲ್ಲಿ ಕನ್ನಡವನ್ನು ಜಾರಿಗೆ ತರುವುದು ಏನೇನೂ ಕಷ್ಟವಿಲ್ಲ. ಬ್ಯಾಂಕುಗಳ ವ್ಯವಹಾರ ಬಹುತೇಕ ಅಚ್ಚಾದ ನಮೂನೆಗಳನ್ನು ತುಂಬುವುದರ ಮೂಲಕವೇ ನಡೆಯುತ್ತದೆ. ಬ್ಯಾಂಕುಗಳು ಸಾಮಾನ್ಯವಾಗಿ ಬರೆಯುವ ಅನೇಕ ಪತ್ರಗಳು ಅಚ್ಚಾಗಿರುತ್ತವೆ. ಇವನ್ನೆಲ್ಲ ಪ್ರಾದೇಶಿಕ ಭಾಷೆಯಲ್ಲಿ ಅಚ್ಚು ಹಾಕಿಸಿದರೆ ಸಾಕು. ಬ್ಯಾಂಕ್ ಆಗಲಿ, ಗ್ರಾಹಕರಾಗಲಿ, ಸಾರ್ವಜನಿಕರಲ್ಲಿ ಯಾರೇ ಆಗಲಿ ಸಂಬಂಧಪಟ್ಟ ನಮೂನೆಯನ್ನು ಸುಲಭವಾಗಿ ತುಂಬಬಹುದು. ಕಾನೂನಿನ ದೃಷ್ಟಿಯಿಂದಲೂ ಇದು ಯಾವ ತೊಡಕನ್ನೂ ಗೊಂದಲವನ್ನು ಉಂಟು ಮಾಡುವುದಿಲ್ಲ. ಚೆಕ್ಕು, ಪಾಸುಬುಕ್ಕು, ಜಮಾಪಟ್ಟಿ, ಖಾತೆ ತೆರೆಯಲು ಅರ್ಜಿ, ಠೇವಣಿ ಪತ್ರಗಳು ಮುಂತಾದ ಎಲ್ಲವೂ ಕನ್ನಡದಲ್ಲಿ ಇದ್ದರೆ ಬ್ಯಾಂಕುಗಳಲ್ಲಿ ಪ್ರಾದೇಶಿಕ ಭಾಷೆ ಬಹಳ ಮಟ್ಟಿಗೆ ಬಂದ ಹಾಗೆಯೇ ಆಗುತ್ತದೆ. ಕರಾರುಗಳು, ಕಾನೂನಿನ ಪತ್ರಗಳು, ದಸ್ತಾವೇಜುಗಳು ಇವನ್ನೆಲ್ಲ ತಜ್ಞರ ನೆರವಿನಿಂದ ಒಂದು ಸಾರಿ ಕನ್ನಡಿಸಿಕೊಂಡರೆ ಅವು ಎಂದೆಂದಿಗೂ ಬಳಕೆಗೆ ಬರುತ್ತವೆ. ಬಹುತೇಕ ಎಲ್ಲ ಬ್ಯಾಂಕುಗಳು ಇವನ್ನೇ ಬಳಸಬಹುದಾದ್ದರಿಂದ ತೊಂದರೆ ಏನೂ ಇರುವುದಿಲ್ಲ. ಏಕರೂಪತೆಯೂ ಸಾಧಿಸುತ್ತದೆ. ಬ್ಯಾಂಕುಗಳಲ್ಲಿ ಬಳಸಲಾಗುವ ಪಾರಿಭಾಷಿಕ ಪದಗಳಿಗೆ ಕನ್ನಡದಲ್ಲಿ ಸಮಾನ ಪದಗಳನ್ನು ರೂಪಿಸುವುದೇನೂ ಕಷ್ಟವಲ್ಲ. ರಾಜ್ಯದಲ್ಲಿ ಕಾರ್ಯಪ್ರವೃತ್ತವಾಗಿರುವ ಅನೇಕ ಸಹಕಾರಿ ಬ್ಯಾಂಕುಗಳು ಬಹಳ ಹಿಂದಿನ ಕಾಲದಿಂದಲೂ ಕನ್ನಡದಲ್ಲಿ ವ್ಯವಹಾರ ನಡೆಸುತ್ತಿವೆ. ವಾಣಿಜ್ಯ ಬ್ಯಾಂಕುಗಳು ಬಳಸುತ್ತಿರುವಂಥ ಹಲವಾರು ನಮೂನೆಗಳನ್ನು ಅವು ಬಳಸುತ್ತಿವೆ. ಅವು ಕನ್ನಡದಲ್ಲೇ ಇವೆ. ಸಹಕಾರಿ ಬ್ಯಾಂಕುಗಳ ಮೇಲ್ಪಂಕ್ತಿಯನ್ನು ರಾಜ್ಯದಲ್ಲಿ ಸ್ಥಾಪಿತವಾದ, ರಾಜ್ಯಕ್ಕೆ ಸೀಮಿತವಾದ ಇತರ ಸಂಸ್ಥೆಗಳು ಕೂಡಲೇ ಅನುಸರಿಸುವುದರಲ್ಲಿ ಏನೂ ತೊಂದರೆಯಿಲ್ಲ. ಈಗಾಗಲೇ ಬಳಕೆಯಲ್ಲಿರದ ಶಬ್ದಗಳನ್ನು ಸೃಷ್ಟಿಸುವುದರಲ್ಲಿ ಏನೇನೂ ತೊಡಕಿಲ್ಲ. ಪಾರಿಭಾಷಿಕ ಪದಗಳ ಸೃಷ್ಟಿಯನ್ನು ಕುರಿತಂತೆ ಮುಖ್ಯವಾಗಿ 3 ಸೂತ್ರಗಳನ್ನು ಅನುಸರಿಸಬಹುದು. ಎಲ್ಲೆಲ್ಲಿ ನಮ್ಮಲ್ಲಿ ಈಗಾಗಲೇ ಪದಗಳು ಬಳಕೆಯಲ್ಲಿಯೋ ಇವೆಯೋ ಅಲ್ಲಲ್ಲಿ ಅವನ್ನೇ ಬಳಸಬಹುದು. ಜನರಲ್ಲಿ ರೂಢಿಯಲ್ಲಿರುವ ಪದಗಳನ್ನು ಸ್ವೀಕರಿಸಿ ಅವಕ್ಕೆ ಹೊಸ ಅರ್ಥಗಳನ್ನು ತುಂಬಿ ಚಲಾವಣೆಗೆ ತರಬಹುದು. ಇನ್ನು ಕೆಲವು ಪದಗಳನ್ನು ನಾವು ಸಂಸ್ಕೃತದಿಂದ ಎತ್ತಿಕೊಳ್ಳಬಹುದು. ಉರ್ದು, ಪರ್ಷಿಯನ್, ಹಿಂದಿ, ಮರಾಠಿ, ಇಂಗ್ಲಿಷ್ ಮುಂತಾದ ಭಾಷೆಗಳ ಪದಗಳೆಷ್ಟೋ ಈಗಾಗಲೇ ವಾಣಿಜ್ಯ ಕ್ಷೇತ್ರದಲ್ಲಿ ಬಳಕೆಯಲ್ಲಿವೆ. ಉದರಿ, ನಗದು, ಬ್ಯಾಂಕು, ಚೆಕ್ಕು, ಡ್ರಾಫ್ಟು ಮುಂತಾದ ಪದಗಳನ್ನು ಕನ್ನಡದವಲ್ಲ ಎಂದು ಹೇಳುವುದಾಗದು. ಪಾರಿಭಾಷಿಕ ಪದಗಳು ಸಂಕೇತಗಳು ಮಾತ್ರ. ಕನ್ನಡ ವಾಕ್ಯದ ಶಿಲ್ಪ ಕೆಡದಂತೆ, ಭಾಷಾ ಮರ್ಯಾದೆಗೆ ಭಂಗ ಬಾರದಂತೆ ಜನ ಸ್ವೀಕರಿಸಬಹುದಾದ ಯಾವುದೇ ಭಾಷೆಯ ಶಬ್ದಗಳನ್ನು ಎತ್ತಿಕೊಳ್ಳಬಹುದು. ಸಂವಹನವೇ ಮುಖ್ಯವಾದ ಗುರಿ, ಕಿವಿಯೇ ಅತ್ಯುತ್ತಮ ತೀರ್ಪುಗಾರ.
ಪಾರಿಭಾಷಿಕ ಪದಗಳನ್ನು ರೂಪಿಸುವಲ್ಲಿ ಸಾಧ್ಯವಾದ ಮಟ್ಟಿಗೆ ಅಖಿಲ ಭಾರತ ದೃಷ್ಟಿಯನ್ನು ಇಟ್ಟುಕೊಂಡಿರಬೇಕಾದ್ದು ಅಗತ್ಯ. ಕರ್ನಾಟಕದಲ್ಲಿ ಬ್ಯಾಂಕುಗಳ ವ್ಯವಹಾರದ ಭಾಷೆ ಕನ್ನಡವಾಗಬೇಕು ಎನ್ನುವುದು ಕೇವಲ ಅಭಿಮಾನದ ಮಾತಲ್ಲ, ಸೌಕರ್ಯದ ಸೌಲಭ್ಯದ ಮಾತು. ನಾವೇನೂ ನಮ್ಮದೇ ಆದ ದ್ವೀಪವೊಂದನ್ನು ನಿರ್ಮಿಸಿಕೊಳ್ಳಬೇಕೆಂದೇನೂ ಅಲ್ಲ. ಸಾಧ್ಯವಾದರೆ ಭಾರತದ ಇತರ ಭಾಷೆಗಳಲ್ಲಿ ಚಾಲ್ತಿಯಲ್ಲಿರುವ ಶಬ್ದಗಳನ್ನು ನಾವು ಸ್ವೀಕರಿಸುವುದರಲ್ಲಿ ತಪ್ಪೇನೂ ಇಲ್ಲ. ಕೇಂದ್ರದ ಅಧಿಕೃತ ಭಾಷಾ ವಿಭಾಗದ ಆಶ್ರಯದಲ್ಲಿ ಅರ್ಥಶಾಸ್ತ್ರ, ವಾಣಿಜ್ಯಶಾಸ್ತ್ರ ಮುಂತಾದ ಎಲ್ಲ ವಿಷಯಗಳ ಪಾರಿಭಾಷಿಕ ಪದಗಳಿಗೆ ಭಾರತದ ವಿವಿಧ ಭಾಷೆಗಳ ಸಮಾನ ಪದಗಳನ್ನು ಗುರುತಿಸಿ ಸಾಧ್ಯವಾದರೆ ಬಹುತೇಕ ಭಾಷೆಗಳಿಗೆ ಒಪ್ಪಿಗೆಯಾಗುವ ಅಖಿಲ ಭಾರತ ಪ್ಯಾನ್ ಇಂಡಿಯನ್ ಪಾರಿಭಾಷಿಕ ಪದಗಳ ಪಟ್ಟಿಯ ನಿರ್ಮಾಣ ಮಾಡುವ ಕಾರ್ಯ ನಡೆದಿದೆ. ಇದು ಕೂಡ ನಮಗೆ ನೆರವಾಗಬಲ್ಲದು. ನಮ್ಮ ದೇಶದ ಅತ್ಯಂತ ಹಿರಿಯ ಹಾಗೂ ಪ್ರತಿಷ್ಠೆಯ ಬ್ಯಾಂಕ್ ಆದ ಭಾರತೀಯ ಸ್ಟೇಟ್ ಬ್ಯಾಂಕಿನ ಕರ್ನಾಟಕ ವಲಯದ ಶಾಖೆಗಳ ಕನ್ನಡ ಸಂಘಗಳ ಸಮನ್ವಯ ಸಮಿತಿಯ ಆಶ್ರಯದಲ್ಲಿ ಈ ದಿಸೆಯಲ್ಲಿ ಮಾಡಿರುವ ಕೆಲಸವನ್ನು ಇಲ್ಲಿ ಉಲ್ಲೇಖಿಸುವುದು ಅಪ್ರಕೃತವಾಗಲಾರದು. ಕನ್ನಡದಲ್ಲಿ ಬ್ಯಾಂಕ್ ವ್ಯವಹಾರಗಳನ್ನು ನಡೆಸುವುದರಲ್ಲಿ, ಬ್ಯಾಂಕಿಂಗ್ ವಿಚಾರಗಳನ್ನು ಕುರಿತು ಕನ್ನಡದಲ್ಲಿ ಚಿಂತಿಸುವುದರಲ್ಲಿ ಆಸಕ್ತಿ ಉಳ್ಳವರಿಗಾಗಿ ವರ್ಷಕ್ಕೆ 2 ಕಮ್ಮಟಗಳನ್ನು ನಡೆಸಲಾಗುತ್ತಿದೆ. ಪ್ರತಿಯೊಂದು ಕಮ್ಮಟದಲ್ಲಿ ಸುಮಾರು 15 ಮಂದಿ ಭಾಗಿಗಳು ಇರುತ್ತಾರೆ. ಬ್ಯಾಂಕಿಂಗ್ ಕುರಿತು ಪಾರಿಭಾಷಿಕ ಪದಗಳನ್ನು ಕನ್ನಡದಲ್ಲಿ ಟಂಕಿಸುವುದು ಅಥವಾ ರೂಪಿಸುವುದು, ಬ್ಯಾಂಕಿಂಗ್ ಪರಿಕಲ್ಪನೆಗಳನ್ನು ಕನ್ನಡದಲ್ಲಿ ವಿವರಿಸುವುದು, ಬ್ಯಾಂಕಿಂಗ್ ವಿಚಾರಗಳನ್ನು ಕುರಿತು ಪ್ರಬಂಧಗಳನ್ನು ಕನ್ನಡದಲ್ಲಿ ಬರೆಯುವುದು, ಇಂಗ್ಲಿಷ್ ಲೇಖನಗಳನ್ನು ಕನ್ನಡಕ್ಕೆ ಅನುವಾದಿಸುವುದು, ಈ ಕೆಲಸವನ್ನು ಈ ಕಮ್ಮಟಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ. ಭಾರತದ ಬೇರೆ ಯಾವ ಭಾಷೆಯಲ್ಲೂ ಸ್ವಯಂ ಪ್ರೇರಣೆಯಿಂದ ಇಂಥ ಕೆಲಸ ನಡೆಯುತ್ತಿಲ್ಲ ಎಂದರೆ ತಪ್ಪಾಗದು. ಹಣ ಬ್ಯಾಂಕಿಂಗ್ಗಳಿಗೆ ಮೀಸಲಾದ ಬ್ಯಾಂಕಿಂಗ್ ಪ್ರಪಂಚ ಎಂಬ ವಿದ್ವತ್ ಪ್ರಕೃತ ಪತ್ರಿಕೆಯೊಂದು ಪ್ರಕಟವಾಗುತ್ತಿದೆ. ಬೇರೆ ಯಾವ ಭಾರತೀಯ ಭಾಷೆಯಲ್ಲೂ ಇಂಥ ಪತ್ರಿಕೆಯೊಂದು ಪ್ರಕಟವಾಗುತ್ತಿಲ್ಲ ಎಂದು ನನ್ನ ತಿಳುವಳಿಕೆ. ಸಮನ್ವಯ ಸಮಿತಿಯ ಆಶ್ರಯದಲ್ಲಿ ಬ್ಯಾಂಕಿಂಗ್ ಕುರಿತ ಪಾರಿಭಾಷಿಕ ಪದಗಳ ಕೋಶ ಈಗಾಗಲೇ ತಯಾರಾಗಿ ಪುಸ್ತಕ ರೂಪದಲ್ಲಿ ಪ್ರಕಟಣೆಗೆ ಸಿದ್ಧವಾಗಿದೆ. ಬ್ಯಾಂಕಿಂಗ್ ಪ್ರಪಂಚದಲ್ಲಿ ಈ ಪಾರಿಭಾಷಿಕ ಪದಗಳ ಪಟ್ಟಿಯೂ ಅರ್ಥ ವಿವರಣೆಯೂ ಅನುಕ್ರಮವಾಗಿ ಪ್ರಕಟವಾಗುತ್ತಿವೆ. ಬ್ಯಾಂಕುಗಳಲ್ಲಿ ಬಳಸಲಾಗುವ ಎಲ್ಲ ಮುಖ್ಯ ನಮೂನೆಗಳನ್ನು ಕನ್ನಡಕ್ಕೆ ತರಲಾಗಿದೆ. ಇವೂ ಪುಸ್ತಕ ರೂಪದಲ್ಲಿ ಪ್ರಕಟಣೆಗೆ ಸಿದ್ಧವಾಗಿವೆ. ಇದುವರೆಗೆ ಮೈಸೂರು, ಶಿವನಸಮುದ್ರ, ಶಿರಸಿ ಹಾಗೂ ಹೊಸಪೇಟೆಗಳಲ್ಲಿ ಕಮ್ಮಟಗಳು ನಡೆದಿವೆ. 5ನೆಯದು ಮೇ ತಿಂಗಳ ಕೊನೆಯ ವಾರದಲ್ಲಿ ಮಡಿಕೇರಿಯಲ್ಲಿ ಸೇರಲಿದೆ. ಪ್ರತಿಯೊಂದು ಕಮ್ಮಟದ 6 ದಿನಗಳು ಕನ್ನಡದಲ್ಲಿ ಹಣ ಮತ್ತು ಬ್ಯಾಂಕಿಂಗ್ ಕುರಿತು ಚಿಂತಿಸಬಲ್ಲ, ಬರೆಯಬಲ್ಲ ತರುಣರ ತಂಡವೊಂದು ತರಬೇತಾಗಿದೆ. ಯಾವುದೇ ಪ್ರಚಾರದಲ್ಲಿ ತೊಡಗದೆ ಗಟ್ಟಿಯಾದ ಅರ್ಥಪೂರ್ಣವಾದ ಕೆಲಸ ಮಾಡುವುದರಲ್ಲಿ ಈ ತರುಣರ ನಂಬಿಕೆ. ಬ್ಯಾಂಕುಗಳಲ್ಲಿ ಉನ್ನತ ವ್ಯವಸ್ಥಾಪಕ ವರ್ಗದ ನಿರುತ್ತೇಜನದ ಎದುರಿನಲ್ಲಿ ಒಂದು ಕೆಲಸ ನಡೆದಿದೆ ಎಂಬುದನ್ನು ನೆನೆಸಿಕೊಂಡಾಗ ಕನ್ನಡದಲ್ಲಿ ಏನನ್ನಾದರೂ ಸಾಧಿಸಬಹುದು ಎಂಬ ನಂಬಿಕೆ ಮೂಡುತ್ತದೆ. ಇದೇ ಮಾದರಿಯ ಕಮ್ಮಟವೊಂದನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆಶ್ರಯದಲ್ಲೂ ಕೆಲವು ತಿಂಗಳ ಹಿಂದೆ ನಡೆಸಲಾಯಿತು. ಈ ಶಿಬಿರದ ಬ್ಯಾಂಕುಗಳ ವ್ಯವಸ್ಥಾಪಕ ವರ್ಗದ ಆಸಕ್ತಿ ಮೂಡಿಸುವುದು ಕಷ್ಟವೇ ಆಯಿತು. ಈ ಶಿಬಿರದ ಭಾಗಿಗಳಲ್ಲಿ ಮೊದಮೊದಲು ಸಂದೇಹವೇ ಇದ್ದಾಗ್ಯೂ ಇದರ ಅನುಭವ ಪಡೆದ ಮೇಲೆ ಅವರಲ್ಲಿ ಮೂಡಿದ ಉತ್ಸಾಹ ಅಸಾಧಾರಣ. ರಾಜ್ಯ ಸರ್ಕಾರದ ಈ ಪ್ರಯತ್ನಕ್ಕೆ ಬ್ಯಾಂಕುಗಳ ವ್ಯವಸ್ಥಾಪಕ ವರ್ಗದಿಂದ ಇನ್ನಷ್ಟು ಬೆಂಬಲ ದೊರಕಿದರೆ ನಿಜಕ್ಕೂ ದೇಶವನ್ನು ಕಟ್ಟುವ ಕೆಲಸ ಸಾಧಿಸಿದಂತಾಗುತ್ತದೆ. ಬ್ಯಾಂಕಿಂಗ್ ಕ್ಷೇತ್ರ ಇಂದು ಅಗಾಧವಾಗಿ ಬೆಳೆಯುತ್ತಿದೆ, ವೈವಿಧ್ಯಮಯವಾಗುತ್ತಿದೆ. ಭಾರತದಲ್ಲಿ ಮಾತ್ರವೇ ಅಲ್ಲ, ಪ್ರಪಂಚದಲ್ಲೇ ಹೊಸ ಹೊಸ ಸೇವೆಗಳು, ಪರಿಕಲ್ಪನೆಗಳು, ಪಾರಿಭಾಷಿಕ ಪದಗಳು ಹುಟ್ಟಿಕೊಳ್ಳುತ್ತಿವೆ. ಇವನ್ನೆಲ್ಲ ಕನ್ನಡದಲ್ಲಿ ಬಳಸುವುದು ಅಗತ್ಯವಾಗುತ್ತಿವೆ. ರಾಜ್ಯದಲ್ಲಿ ಎಲ್ಲ ಬ್ಯಾಂಕ್ ವ್ಯವಹಾರಗಳು ಕನ್ನಡದಲ್ಲೇ ನಡೆಯುವ ಕಾಲ ಬಂದಾಗ ಈ ಹೊಸ ಸೇವೆಗಳನ್ನು, ಪರಿಕಲ್ಪನೆಗಳನ್ನು ಕನ್ನಡದಲ್ಲಿ ವಿವರಿಸುವುದಾಗಲಿ, ಕನ್ನಡ ಪಾರಿಭಾಷಿಕ ಪದಗಳ ಸೃಷ್ಟಿಯಾಗಲಿ ಕಷ್ಟ ಎನಿಸುವುದಿಲ್ಲ. ಕನ್ನಡದಲ್ಲಿ ಚಿಂತನೆ ನಡೆದಾಗ ಬರವಣಿಗೆ ಹಾಗೂ ಪಾರಿಭಾಷಿಕ ಪದಗಳ ಸೃಷ್ಟಿಗಳು ಸಹಜ ಪ್ರಕ್ರಿಯೆಗಳಾಗುತ್ತವೆ. ಇವು ಕೈಗಾರಿಕಾ ಕ್ಷೇತ್ರದ ತಂತ್ರಜ್ಞಾನವಿದ್ದಂತೆ. ಸಂಶೋಧನೆ ಪ್ರಯೋಗಗಳು ನಮ್ಮಲ್ಲೇ ನಡೆದಾಗ ತಂತ್ರಜ್ಞಾನ ತಾನಾಗಿಯೇ ವಿಕಾಸ ಹೊಂದುತ್ತದೆ.
ಇವು ಇಲ್ಲದಾಗ ತಂತ್ರಜ್ಞಾನವನ್ನು ಅನ್ಯ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಲೇ ಇರಬೇಕಾಗುತ್ತದೆ. ಅದು ಎಂದೂ ನಮ್ಮದಾಗುವುದಿಲ್ಲ. ಪಾರಿಭಾಷಿಕ ಪದಗಳು ಹಾಗೆಯೇ. ನಮ್ಮ ಭಾಷೆಯಲ್ಲಿ ಚಿಂತನೆ, ವ್ಯವಹಾರ ನಡೆದಾಗ ಅಗತ್ಯಕ್ಕೆ ತಕ್ಕಂತೆ ಪಾರಿಭಾಷಿಕ ಪದಗಳು ತಾವಾಗಿಯೇ ಹುಟ್ಟುಕೊಳ್ಳುತ್ತವೆ. ಎರವಲು ಅಥವಾ ಅನುವಾದ ಅಗತ್ಯವಾಗುವುದಿಲ್ಲ. ಬ್ಯಾಂಕಿಂಗ್ ಜೀವಂತವಾಗಿರಬೇಕಾದರೆ ಅದಕ್ಕೆ ಆಯಾ ಪ್ರದೇಶದ ಭಾಷೆಯ ನೀರು, ಗೊಬ್ಬರ ಎರೆಯುವುದು ಅಗತ್ಯ. ಇದನ್ನು ನಮ್ಮ ಬ್ಯಾಂಕಿಂಗ್ ಪ್ರಭೃತಿಗಳು ಅರಿಯುವುದು ಅನಿವಾರ್ಯ. ಈ ಅರಿವು ಎಷ್ಟು ಬೇಗ ಬಂದರೆ ಅಷ್ಟು ಒಳ್ಳೆಯದು. ಇಲ್ಲದಿದ್ದರೆ ಅದು ದೇಶದ ದೌರ್ಭಾಗ್ಯ. ನಾನು ಈ ವಿಚಾರವನ್ನು ಇಷ್ಟೊಂದು ವಿಶದವಾಗಿ, ಇಷ್ಟೊಂದು ಭಾವಪ್ರವಶತೆಯಿಂದ ಹೇಳುವುದಕ್ಕೆ ಕಾರಣವಿಲ್ಲದೇ ಇಲ್ಲ. ನಮ್ಮ ಬ್ಯಾಂಕಿನಲ್ಲಿರುವ ಉನ್ನತ ಅಧಿಕಾರಿಗಳ ಮನೋಧರ್ಮ ಬದಲಾಗಬೇಕು ಎಂದು ನನ್ನ ಕಳಕಳಿ. ಕನ್ನಡದ ಮಾತು ಬಂದಾಗ ಇವರಲ್ಲಿ ಅನೇಕರು ಅದು ರಾಷ್ಟ್ರ ವಿರೋಧಿ ಎಂಬಂತೆ ನಡುಗುತ್ತಾರೆ. ರಾಷ್ಟ್ರದಲ್ಲಿರುವ ಭಾಷೆಗಳೆಲ್ಲ ರಾಷ್ಟ್ರಭಾಷೆಗಳೇ. ರಾಷ್ಟ್ರದ ಯಾವುದೇ ಭಾಷೆಯಲ್ಲಿ ಬರೆದರೂ ಅದನ್ನು ಮಾನ್ಯ ಮಾಡುವುದೇ ನಿಜವಾದ ರಾಷ್ಟ್ರೀಯ ಧೋರಣೆ. ಬ್ರಿಟಿಷ್ ಸಾಮ್ರಾಜ್ಯದ ಕಾಲದಲ್ಲಿ ನಮ್ಮ ಆಳರಸರು ಇಂಗ್ಲಿಷ್ ಬಿಟ್ಟು ಉಳಿದ ಭಾಷೆಗಳನ್ನು ವರ್ನಾಕ್ಯುಲರ್ ಎಂದು ಜರಿಯುತ್ತಿದ್ದರು. ಆದಾಗ್ಯೂ ಆಡಳಿತಾನುಕೂಲತೆಯ ದೃಷ್ಟಿಯಿಂದ ವರ್ನಾಕ್ಯುಲರ್ಗಳಿಗೆ ಇಷ್ಟಷ್ಟು ಅವಕಾಶವಿರುತ್ತಿತ್ತು. ಇಂದು ಆ ಅವಕಾಶವೂ ಇಲ್ಲ. ತಾತ್ಸಾರವಂತೂ ಅತಿಯಾಗಿದೆ. ಹಿಂದಿ ಅಥವಾ ಇಂಗ್ಲಿಷ್ ಬಿಟ್ಟು ಬೇರೆ ಭಾಷೆಗಳನ್ನು ತಿರಸ್ಕಾರದಿಂದ ಕಾಣುವುದು ಅನೇಕರಿಗೆ ಮಾಮೂಲಾಗಿ ಹೋಗಿದೆ. ಸಂವಿಧಾನ ಏನು ಹೇಳುತ್ತದೆ, ಅನಧಿಕೃತ ಭಾಷೆಗಳ ಅಧಿನಿಯಮದ ಆಶಯವೇನು ಎಂಬುದನ್ನು ಇವರು ಅರಿಯರು. ಮೇಲಿನಿಂದ ಬರುವ ಸುತ್ತೋಲೆಗಳ ಕಣ್ಣುಪಟ್ಟಿಯಿಂದಾಗಿ ಇವರಿಗೆ ದೃಷ್ಟಿಮಾಂದ್ಯ ಸಂಭವಿಸಿದೆ. ಕರ್ನಾಟಕವಿರಲಿ, ಅನ್ಯ ಭಾಷಾ ರಾಜ್ಯಗಳಲ್ಲಿ ಬ್ಯಾಂಕುಗಳು ಎಷ್ಟರ ಮಟ್ಟಿಗೆ ಸ್ಥಳೀಯ ಭಾಷೆಗಳನ್ನು ಬಳಸುತ್ತಿವೆ ಎಂಬುದನ್ನು ಕೂಡ ಇವರು ಯೋಚಿಸುವುದಿಲ್ಲ. ಕರ್ನಾಟಕದೊಳಗಿನ ಒಂದು ಬ್ಯಾಂಕಿಂಗ್ ಕಚೇರಿಯಿಂದ ಇನ್ನೊಂದು ಕಚೇರಿಯ ಮೇಲೆ ಬರೆಯಲಾದ ಬ್ಯಾಂಕ್ ಡ್ರಾಫ್ಟ್ ಕನ್ನಡದಲ್ಲಿದ್ದರೆ ಅದನ್ನು ಅನಾದರಿಸುವವರಿಗೆ ಕೆಲವರು ಹೋಗುತ್ತಾರೆ. ಕನ್ನಡಿಗರೇ ಇರುವ ಸ್ಥಳಗಳ ಬ್ಯಾಂಕುಗಳಲ್ಲಿ ತಮಿಳು ನಮೂನೆಗಳನ್ನು ಹಂಚುವವರ ಧಾರ್ಷ್ಟ್ಯವನ್ನು ಸಹಿಸುವುದು ಹೇಗೆ? ರಿಸರ್ವ್ ಬ್ಯಾಂಕಿನ ಮೇಲೆ ಸರ್ಕಾರ ಕನ್ನಡದಲ್ಲಿ ಬರೆದ ಚೆಕ್ ಅನ್ನು ಅದೇಕೆ ಅನಾದರಿಸಬೇಕು? ಭಾರತದ ಯಾವುದೇ ಭಾಷೆಯಲ್ಲಿ ಬರೆದ ಚೆಕ್ ಅನ್ನು, ಡ್ರಾಫ್ಟ್ ಅನ್ನು ಆ ಭಾಷೆಯ ಪ್ರದೇಶದಲ್ಲಿ, ರಾಜ್ಯದಲ್ಲಿ ಆಧರಿಸುವುದರಲ್ಲಿ ಏನು ತಪ್ಪು? ಚೆಕ್ಕು, ಡ್ರಾಫ್ಟ್ಗಳ ಬರಹ, ನೀಡಿಕೆ, ಪಾವತಿ, ವಸೂಲಿ ಇತ್ಯಾದಿ ವಿಚಾರಗಳಿಗೆ ಸಂಬಂಧಿಸಿದ ಕಾನೂನಾದ ಪರಕ್ರಾಮ್ಯ ಸಂಲೇಖಗಳ ಅಧಿನಿಯಮದಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ಸ್ ಆಕ್ಟ್, ಈ ಸಂಲೇಖಗಳು ಯಾವ ಭಾಷೆಯಲ್ಲಿರಬೇಕು, ಯಾವುದರಿಂದ ಬರೆಯಬೇಕು ಎಂಬಿವೆ ಮುಂತಾದ ಕಟ್ಟುಪಾಡುಗಳನ್ನು ಏನೂ ವಿಧಿಸಿಲ್ಲ. ಕಟ್ಟುಪಾಡುಗಳು ನಮ್ಮ ಅನುಕೂಲಕ್ಕಾಗಿ, ತೊಂದರೆಗಾಗಿ ಅಲ್ಲ. ಕನ್ನಡದಲ್ಲಿ ಸಹಿ ಮಾಡಿದರು ಎಂದು ಬ್ಯಾಂಕಿನ ಅಧಿಕಾರಿಯೊಬ್ಬರಿಗೆ ಮೇಲಿನವರು ಎಚ್ಚರಿಕೆ ನೀಡಿದ್ದು, ಅವರ ಬಡ್ತಿಯನ್ನು ತಡೆದು ಹಿಡಿದದ್ದು ಉಂಟು. ಇದೆಲ್ಲ ಅರ್ಧಜ್ಞಾನದ ಪರಿಣಾಮ. ಅನೇಕ ಬ್ಯಾಂಕುಗಳಲ್ಲಿ ಅಧಿಕೃತ ಭಾಷಾ ವಿಭಾಗವಿದೆ. ಅಧಿಕೃತ ಭಾಷೆ ಎಂದರೆ ಅವರ ದೃಷ್ಟಿಯಲ್ಲಿ ಹಿಂದಿಯೊಂದೇ. ಒಕ್ಕೂಟದ ಅಧಿಕೃತ ಭಾಷೆ ಹಿಂದಿ ಎಂಬುದು ಸರಿ. ಆದರೆ ಆಯಾ ರಾಜ್ಯಗಳ ಅಧಿಕೃತ ಭಾಷೆಗಳು ಎಲ್ಲಿ ಹೋಗಬೇಕು? ಅವುಗಳನ್ನು ಈ ಹಿಂದೆ ಹೇಳಿದ ವ್ಯಾಪ್ತಿಯಲ್ಲಿ ಬಳಸಲು ಅಗತ್ಯವಾದ ಕ್ರಮಗಳನ್ನು ತೆಗೆದುಕೊಳ್ಳಲು ಅಧಿಕೃತ ಭಾಷೆಗಳ ವಿಭಾಗವನ್ನು ವಿಸ್ತರಿಸಬೇಕು. ಈ ವಿಚಾರದಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕುಗಳ ವರ್ಷಗಳ ಹಿಂದೆಯೇ ಸ್ತುತ್ಯವಾದ ಕ್ರಮ ತೆಗೆದುಕೊಂಡಿತ್ತು. 1959ರಷ್ಟು ಹಿಂದೆಯೇ ಅದು ಪ್ರಾದೇಶಿಕ ಭಾಷೆಗಳನ್ನು ಬಳಸತೊಡಗಿತು. 1969ರಲ್ಲಿ ಈ ಬಗ್ಗೆ ವಿಧಿಬದ್ಧ ಯೋಜನೆಗಳು ಬಂದವು. ಗ್ರಾಮ ಪ್ರದೇಶಗಳ ಕೆಲವು ಆಯ್ದ ಕಚೇರಿಗಳಲ್ಲಿ ಅದು ಪ್ರಾದೇಶಿಕ ಭಾಷೆಯನ್ನು ಬಳಸತೊಡಗಿತ್ತು. ಇತರ ಬ್ಯಾಂಕುಗಳು ಇಂಥ ಪ್ರಯತ್ನವನ್ನು ಮಾಡಿವೆ. ಭಾರತೀಯ ಸ್ಟೇಟ್ ಬ್ಯಾಂಕ್ ಕೂಡ ಅನಧಿಕೃತ ಭಾಷೆಗಳ ಇಲಾಖೆಯನ್ನು ತೆರೆದಿವೆ. ಅಧಿಕೃತ ಭಾಷೆಗಳು ಎಂಬ ಬಹುವಚನ ಪ್ರಯೋಗ ಗಮನಾರ್ಹ. ವಿವಿಧ ಪ್ರಾದೇಶಿಕ ಭಾಷೆಗಳ ಬಳಕೆಗೆ 2 ವರ್ಷಗಳ ಕಾಲಬದ್ಧ ಯೋಜನೆಯೊಂದನ್ನು ಅಂದು ಭಾರತೀಯ ಸ್ಟೇಟ್ ಬ್ಯಾಂಕ್ ಹಾಕಿಕೊಂಡಿತ್ತು. ಈ ಬಗ್ಗೆ ತರಬೇತಿ, ಪದಕೋಶಗಳ ಹಾಗೂ ನಮೂನೆಗಳ ರಚನೆ ಎಲ್ಲಕ್ಕೂ ಕ್ರಮ ತೆಗೆದುಕೊಂಡಿತ್ತು. ಆದರೆ ಈಚೆಗೆ ಯಾವ ಪವಾಡವೋ ಏನೋ
ಹಿಂದಿಯೊಂದಕ್ಕೆ ಒತ್ತು ಬರುತ್ತಿದೆ. ಇಂಗ್ಲಿಶಿನಿಂದ ಪ್ರಾದೇಶಿಕ ಭಾಷೆಗಳಿಗೆ ಬದಲಾವಣೆ ಸುಸೂತ್ರವಾಗುವಂತೆ ಅಸ್ಥಿಭಾರದ ರಚನೆಗೆ ಅದು ಹಾಕಿಕೊಂಡ ಕಾರ್ಯಕ್ರಮವನ್ನು ಈಗಿನವರು ಮರೆಯುತ್ತಿದ್ದಾರೆ. ಇದು ದುರ್ದೈವದ ಸಂಗತಿ. ಪ್ರಾದೇಶಿಕ ಭಾಷೆಗಳನ್ನು ಬಳಸುವುದರಿಂದ ಬ್ಯಾಂಕುಗಳ ನಿರ್ವಹಣೆಗೆ ತೊಂದರೆಯಾಗುವುದೆಂಬ ಮಾತು ಅವೈಜ್ಞಾನಿಕ. ವಿಕೇಂದ್ರೀಕರಣವೇ ಪ್ರಜಾಸತ್ತೆಯ ಲಕ್ಷಣ. ಎಲ್ಲವನ್ನೂ ಕೇಂದ್ರೀಕರಿಸುವುದರಿಂದ ನಿಯಂತ್ರಣ ಕಠಿಣವಾಗುತ್ತದೆ. ವಂಚನೆ, ಹಣದ ದುರುಪಯೋಗ ಎಲ್ಲಕ್ಕೂ ಇದು ಕಾರಣ. ಬ್ಯಾಂಕ್ ನೌಕರರನ್ನು ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ವರ್ಗಾಯಿಸಿ ಅಲ್ಲಿಯ ಭಾಷೆ ಬಾರದವರು ಆ ಸ್ಥಳಗಳಲ್ಲಿ ಕಾರ್ಯನಿರ್ವಹಣೆ ಮಾಡುವಂತಾದರೆ ಅದರಿಂದಾಗುವ ದುಷ್ಪರಿಣಾಮಗಳನ್ನು ಊಹಿಸಿಕೊಳ್ಳಬಹುದು. ಕರ್ನಾಟಕದ ಪ್ರಮುಖ ಬ್ಯಾಂಕುಗಳಲ್ಲಿ ತಮಿಳರು ತುಂಬಿದ್ದಾರೆ. ಬ್ಯಾಂಕುಗಳ ವಿಕೇಂದ್ರೀಕರಣದ ಪ್ರಯತ್ನ ನಡೆಯುವುದು ಅಗತ್ಯ. ಭಾರತೀಯ ಸ್ಟೇಟ್ ಬ್ಯಾಂಕ್ ಈ ನೀತಿಯನ್ನು ಅನುಸರಿಸುವುದು ಗಮನಾರ್ಹ. ಅಂಥ ದೊಡ್ಡ ಬ್ಯಾಂಕೇ ಪ್ರಾದೇಶಿಕ ವಲಯಗಳನ್ನು ಸ್ಥಾಪಿಸಿ ಕಾರ್ಯ ನಡೆಸುತ್ತಿರುವಾಗ ನಮ್ಮ ಬ್ಯಾಂಕುಗಳು ಏಕೆ ಹಾಗೆ ಮಾಡಬಾರದು? ಬ್ಯಾಂಕುಗಳು ಕನ್ನಡವನ್ನು ಹೆಚ್ಚಾಗಿ ಬಳಸುವಂತೆ ಮಾಡುವುದರಲ್ಲಿ ರಾಜ್ಯ ಸರ್ಕಾರದ ಹೊಣೆಯೂ ಬಹಳಷ್ಟು ಇದೆ. ಸಲಹೆ, ನೆರವು, ಕೆಲವೆಡೆಯಲ್ಲಿ ಕಾನೂನಿನ ಕ್ರಮ, ಒತ್ತಾಯ ಇವೆಲ್ಲವೂ ಅಗತ್ಯ. ಸರ್ಕಾರ ಅನೇಕ ವೇಳೆ ಉದಾಸೀನದ ನಿಲುವು ತಳೆದಿರುವುದು ವಿಷಾದಕರ. ಬ್ಯಾಂಕೊಂದರಲ್ಲಿ ಸ್ಥಳೀಯ ಭಾಷೆಯನ್ನು ಬಳಸುವ ಪ್ರಶ್ನೆ ಬಂದಾಗ ಅದರ ವ್ಯವಸ್ಥಾಪಕರು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ಈ ರಾಜ್ಯದ ಭಾಷೆ ಯಾವುದು ಎಂದು ಕೇಳಿದರಂತೆ. ಇಲ್ಲಿ ಯಾವುದೇ ಒಂದು ಭಾಷೆಯೂ ಇಲ್ಲವೆಂಬ ಅರ್ಥದಲ್ಲಿ ಸರ್ಕಾರ ಉತ್ತರ ಬರೆಯುತ್ತಂತೆ. ಪತ್ರ ಬರೆದ ಬ್ಯಾಂಕಿನ ಉತ್ಸಾಹಿಗಳಿಗೆ ಹತಾಶೆಯಾಗಿರಬೇಕು. ಈ ಸಂಗತಿ ನಿಜವಿದ್ದರೆ ಖಂಡನಾರ್ಹ. ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಬ್ಯಾಂಕುಗಳಲ್ಲಿ ಕನ್ನಡ ಹೆಚ್ಚಾಗಿ ಬಳಕೆಗೆ ಬರಬೇಕು ಎಂದು ಕಾರ್ಯನಿರತರಾಗಿರುವವರಿಗೆ ಹೆಚ್ಚಿನ ಬೆಂಬಲ ನೀಡಬೇಕು. ಬ್ಯಾಂಕ್ ಅಧಿಕಾರಿಗಳನ್ನು ಕರೆಯಿಸಿಕೊಂಡು ಅವರೊಂದಿಗೆ ಸಮಾಲೋಚಿಸಬೇಕು. ಕಾನೂನಿನ ತೊಡಕೇನಿದೆ ಎಂಬುದನ್ನು ಪರಿಶೀಲಿಸಬೇಕು. ಅನಾವಶ್ಯಕವಾದ ಗೊಂದಲವನ್ನು ಪರಿಹರಿಸಬೇಕು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆಶ್ರಯದಲ್ಲಿ ನಡೆಸಿದ ಕನ್ನಡದ ಬಳಕೆ ಕಾರ್ಯಶಿಬಿರದ ವಿಚಾರವನ್ನು ನಾನು ಹಿಂದೆ ಹೇಳಿದೆ. ಮತ್ತೆ ಅಂಥ ಶಿಬಿರ ನಡೆಸಬೇಕೆಂದು ಕನ್ನಡ ಸಂಸ್ಕೃತಿ ಇಲಾಖೆ ಯತ್ನ ನಡೆಸಿತು. ಆದರೆ ಶಿಬಿರ ಮತ್ತೆ ನಡೆಯಲಿಲ್ಲ. ಬ್ಯಾಂಕುಗಳಿಂದ ಸಾಕಷ್ಟು ಅನುಕೂಲಕರ ಪ್ರತಿಕ್ರಿಯೆ ತೋರಲಿಲ್ಲವೆಂಬ ಕಾರಣವನ್ನೇ ಒಡ್ಡಿ ಕೂರಲಾಗದು. ಕರ್ನಾಟಕದ ಬ್ಯಾಂಕುಗಳಲ್ಲಿ ಕನ್ನಡವನ್ನು ಬಳಸಬೇಕು ಎಂಬುದು ಕೇವಲ ಅಭಿಮಾನದ ಪ್ರಶ್ನೆಯಲ್ಲ, ಅನ್ಯ ಭಾಷಾದ್ವೇಷದ ಪ್ರಶ್ನೆಯೂ ಅಲ್ಲ. ಅದು ಅನುಕೂಲತೆಯ ಪ್ರಶ್ನೆ. ಜನಸಮೂಹದ ಸೇವಾ ಸಂಸ್ಥೆಗಳಾದ ಬ್ಯಾಂಕುಗಳು ಜನಸಮೂಹವನ್ನು ತಲುಪುವಂತೆ ಮಾಡುವ ಪ್ರಶ್ನೆ. ಇದಕ್ಕೆ ಶ್ರದ್ಧೆ, ಉತ್ಸಾಹ, ಯೋಜನೆ, ದುಡಿಮೆ ಅಗತ್ಯ. ಕನ್ನಡಕ್ಕೇನಾದರೂ ಅನಾಹುತವಾಗುವುದಾದರೆ ಆಗ ಶತ್ರುವನ್ನು ಬಡಿದು ಹಾಕೋಣ ಎಂದು ಕಣ್ಣು ಮುಚ್ಚಿ ಕೂರುವುದರಿಂದ ಪ್ರಯೋಜನವಿಲ್ಲ. ನಮ್ಮ ಪ್ರಯತ್ನ ಬರೀ ನೇತ್ಯಾತ್ಮಕವಾಗಿರಬಾರದು, ಇತ್ಯಾತ್ಮಕವಾಗಿರಬೇಕು, ರಚನಾತ್ಮಕವಾಗಿರಬೇಕು. ಕನ್ನಡಕ್ಕೆ, ಕನ್ನಡಿಗರಿಗೆ ಒದಗಿರುವ ನಿತ್ಯ ಗಂಡದ ನಿವಾರಣೆಯಾಗಬೇಕು. ಅಂಥ ಕಾಲ ಬೇಗ ಬರಲಿ ಎಂಬ ಹಾರೈಕೆ ನನ್ನದು. ವೀಸು. ಮೇಲ್ಕಂಡ ಲೇಖನವು 26/3/1988 ಬೆಂಗಳೂರಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಏರ್ಪಡಿಸಿದ್ದ ಕನ್ನಡ ಆಡಳಿತ ಭಾಷಾ ವಿಚಾರ ಸಂಕಿರಣದಲ್ಲಿ ಮಂಡಿಸಿದ ಪ್ರಬಂಧ. ಬ್ಯಾಂಕ್ ಗಣಕೀಕರಣ ಒಟ್ಟು ನೋಟ. ವಿಚಾರ ಸಂಕಿರಣದ ಅಧ್ಯಕ್ಷ ಪೀಠದಿಂದ ಮಾಡಿದ ಲಿಖಿತ ಭಾಷಣ. ಬ್ಯಾಂಕು ಕಂಪ್ಯೂಟರೀಕರಣ ಅಥವಾ ಗಣಕೀಕರಣದ ವಿಚಾರವಾಗಿ ಇದುವರೆಗೂ ಮಾತನಾಡಿದವರು ಈ ವಿಷಯದ ನಾನಾ ಮುಖಗಳ ಪರಿಚಯವನ್ನು ನಮಗೆಲ್ಲ ಮಾಡಿಸಿಕೊಟ್ಟಿದ್ದಾರೆ. ವಿದೇಶಿ ಬ್ಯಾಂಕುಗಳಲ್ಲಿ ಗಣಕೀಕರಣ ಎಷ್ಟರ ಮಟ್ಟಿಗೆ ಸಾಗಿದೆ, ಅದರ ಅನುಕೂಲ ಪ್ರತಿಕೂಲ ಪರಿಣಾಮಗಳೇನು, ಭಾರತದ ಬ್ಯಾಂಕುಗಳಲ್ಲಿ ಗಣಕಗಳನ್ನು ಅಳವಡಿಸುವುದರಿಂದ ಏನು ಪ್ರಯೋಜನ, ಈ ಸಂಬಂಧವಾಗಿ ನಾವು ಎದುರಿಸಬೇಕಾಗಿರುವ ಸಮಸ್ಯೆಗಳೇನು, ಆ ಸಮಸ್ಯೆಗಳನ್ನು ಪರಿಹರಿಸುವ ಬಗೆ ಎಂತು ಎಂಬ ವಿಚಾರಗಳನ್ನು ಕುರಿತು ಆ ಕ್ಷೇತ್ರದಲ್ಲಿ ಪರಿಣತರಾದವರು ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಸಭೆಯಲ್ಲಿ ಉದ್ಭವಿಸಿದ ಪ್ರಶ್ನೆಗಳನ್ನು ಉತ್ತರಿಸಿದ್ದಾರೆ. ಬ್ಯಾಂಕ್ ವ್ಯವಸ್ಥಾಪನದ ದೃಷ್ಟಿಯಿಂದ, ಉದ್ಯೋಗಿಗಳ ದೃಷ್ಟಿಯಿಂದ, ಗ್ರಾಹಕರ ದೃಷ್ಟಿಯಿಂದ ಹೀಗೆ ವಿಭಿನ್ನ ಕೋನಗಳಿಂದ ಈ ಸಮಸ್ಯೆಯ ಪರಿಶೀಲನೆ ನಡೆದಿದೆ. ಇಷ್ಟೊಂದು ಸಮಗ್ರವಾದ
ದೀರ್ಘವಾದ ವಿವೇಚನೆಯ ಅನಂತರ ಈ ವಿಚಾರ ಸಂಕಿರಣದ ಅಧ್ಯಕ್ಷ ಪೀಠದಿಂದ ನಾನು ಹೇಳಬೇಕಾದ್ದು ಹೆಚ್ಚಾಗಿ ಏನೂ ಇಲ್ಲ ಎಂದೇ ಅನಿಸುತ್ತದೆ. ಅಲ್ಲದೆ ಆರಂಭದಲ್ಲೇ ನಾನು ಒಂದು ವಿಚಾರವನ್ನು ಕುರಿತಂತೆ ಒಪ್ಪಿಕೊಂಡು ಬಿಡುವುದು ಒಳಿತು. ಬ್ಯಾಂಕಿಂಗ್ ವಿಷಯದಲ್ಲಿ ನನಗೆ ವಿಶೇಷವಾದ ಆಸಕ್ತಿ ಇದೆ ಎಂಬುದು ನಿಜವಾದರೂ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಗಣಕದ ಅಳವಡಿಕೆಯನ್ನು ಕುರಿತಂತೆ ನನ್ನ ಜ್ಞಾನ ಅತ್ಯಲ್ಪ. ಅದು ಇಲ್ಲವೇ ಇಲ್ಲವೆಂದರೂ ಸರಿ ಅನಿಸಿತು. ಈ ಕ್ಷೇತ್ರದಲ್ಲಿ ಗಣಕದ ಬಳಕೆಯ ಸಾಧಕ ಬಾಧಕಗಳ ವಾಸ್ತವಿಕ ಅನುಭವ ನನಗಿಲ್ಲ. ಆದ್ದರಿಂದ ಈ ವಿಚಾರವಾಗಿ ನಾನು ಆಡಬಹುದಾದ ಮಾತುಗಳು ವಿಶೇಷವಾಗಿ ಸಾಮಾನ್ಯನೊಬ್ಬನ ದೃಷ್ಟಿಯಿಂದ ಮಾತ್ರ ಎಂದು ಮೊದಲೇ ನಾನು ನಿಮಗೆ ಎಚ್ಚರಿಕೆ ನೀಡಬಯಸುತ್ತೇನೆ. ನನ್ನ ಮಾತುಗಳಿಗೆ ಎಷ್ಟು ಬೆಲೆ ಕೊಡಬೇಕೆಂಬುದು ನಿಮಗೆ ಬಿಟ್ಟ ಸಂಗತಿ. ಬ್ಯಾಂಕುಗಳಲ್ಲಿ ಗಣಕದ ಬಳಕೆಯ ವಿಚಾರ ಈಚೆಗೆ ತುಂಬಾ ಪ್ರಧಾನವಾಗಿ ಪರಿಣಮಿಸಿದೆ ಎಂಬುದರಲ್ಲಿ ಸಂದೇಹವಿಲ್ಲ. ಈ ವಿಚಾರವಾಗಿ ಕೆಲವರಿಗೆ ವಿಶೇಷವಾದ ಆಸಕ್ತಿ ಉತ್ಸಾಹ ಇರುವಂತೆಯೇ ಇನ್ನು ಕೆಲವರಿಗೆ ಈ ಬಗ್ಗೆ ಆತಂಕ ಸಂದೇಹಗಳೂ ಉಂಟು. ಗಣಕದ ಬಳಕೆಯಿಂದ ಬ್ಯಾಂಕುಗಳಲ್ಲಿ ಉದ್ಯೋಗಕ್ಕೆ ಧಕ್ಕೆ ಬರಬಹುದು ಎಂಬ ಶಂಕೆ ವಿಶೇಷವಾಗಿ ಕಾಡಿಸುತ್ತಿದ್ದುದರಿಂದ ಇದಕ್ಕೆ ಉದ್ಯೋಗಿಗಳ ವಿರೋಧ ವಿಶೇಷವಾಗಿತ್ತು. ಬಹುಕಾಲದ ಸಂಧಾನದ ಅನಂತರ ಭಾರತೀಯ ಬ್ಯಾಂಕುಗಳ ಸಂಘಕ್ಕೂ ಬ್ಯಾಂಕ್ ಕೆಲಸಗಾರರ ಸಂಘಗಳ ಪ್ರತಿನಿಧಿಗಳಿಗೂ ನಡುವೆ ಈ ಬಗ್ಗೆ ಒಪ್ಪಂದ ಆಗಿರುವ ಸಂಗತಿಯನ್ನು, ಈ ವಿಚಾರದಲ್ಲಿ ಕೆಲಸಗಾರರ ಸಂಘಗಳ ದೃಷ್ಟಿ ಏನೆಂಬುದನ್ನು ನೀವು ಈಗಾಗಲೇ ತಿಳಿದುಕೊಂಡಿದ್ದೀರಿ. ಬ್ಯಾಂಕುಗಳೊಳಗಿನ ಪರಿಕರ್ಮಗಳಿಗೆ ಕಂಪ್ಯೂಟರ್ಗಳನ್ನು ಎಷ್ಟರ ಮಟ್ಟಿಗೆ ಬಳಸಬಹುದು ಎಂಬುದನ್ನು ಕುರಿತಂತೆ ಈಗಾಗಲೇ ಸಾಕಷ್ಟು ಆಲೋಚನೆ ನಡೆದಿವೆ. ಇಂದು ಬ್ಯಾಂಕುಗಳು ನಡೆಸುತ್ತಿರುವ ಕಲಾಪಗಳು ನಾನಾ ಮುಖವಾದಂಥವು, ಅತ್ಯಂತ ಸಂಕೀರ್ಣವಾದಂಥವು. ದೇಶಾದ್ಯಂತ ಹಬ್ಬಿರುವ ಬ್ಯಾಂಕ್ ಶಾಖೆಗಳ ವಿಸ್ತೃತ ಜಾಲದ ಕಲಾಪಗಳನ್ನು ಸಮನ್ವಯಗೊಳಿಸಲು, ಇವುಗಳ ನಿರ್ವಹಣೆ ನಿಯಂತ್ರಣಗಳನ್ನು ಸುಸೂತ್ರಗೊಳಿಸಲು, ವೇಗವಾಗಿ ಬೆಳೆಯುತ್ತಿರುವ ಗ್ರಾಹಕ ವರ್ಗಕ್ಕೆ ಶೀಘ್ರ ಸೇವೆ ಸಲ್ಲಿಸಲು, ಬ್ಯಾಂಕ್ ಸೇವೆಯಲ್ಲಿ ನಿರತರಾದ ಉದ್ಯೋಗಿಗಳ ಕೆಲಸವನ್ನು ಸರಳಗೊಳಿಸಲು, ಮಾಹಿತಿ ಸಂಗ್ರಹಣ ವಿಶ್ಲೇಷಣೆ ಅನುಮತಿಗಳನ್ನು ಇನ್ಫರೆನ್ಸ್ ಸುಗಮಗೊಳಿಸಲು, ಮೇಲು ನೋಟಕ್ಕೆ ಪರಸ್ಪರ ಅಸಂಬದ್ಧವೆನಿಸುವ ಹಲವಾರು ಸಂಗತಿಗಳ ನಡುವಣ ಅಂತಃಸೂತ್ರಗಳನ್ನು ಕಂಡುಕೊಳ್ಳಲು, ವ್ಯವಸ್ಥಾಪಕ ವರ್ಗದವರು ಯಾವುದೇ ವಿಷಯವನ್ನು ಕುರಿತಂತೆ ಶೀಘ್ರವಾಗಿ ತೀರ್ಮಾನ ತೆಗೆದುಕೊಳ್ಳುವುದನ್ನು ಸುಲಭಗೊಳಿಸಲು ಗಣಕಗಳ ನೆರವು ಅಗತ್ಯ ಎಂಬ ವಿಚಾರವಾಗಿ ಎರಡು ಮಾತು ಇರಲು ಸಾಧ್ಯವಿಲ್ಲ. ಬ್ಯಾಂಕ್ ಸೇವೆಯ ವೆಚ್ಚವನ್ನು ತಗ್ಗಿಸುವಲ್ಲಿ ಮತ್ತು ಯಾವುದೇ ವಿಷಯವನ್ನು ಕುರಿತಂತೆ ಯುಕ್ತವಾದ ತೀರ್ಮಾನ ತೆಗೆದುಕೊಳ್ಳಲು ಅಗತ್ಯವಾದ ಮಾಹಿತಿಯನ್ನು ಕೇಳಿದೊಡನೆಯೇ ಒದಗಿಸುವುದರಲ್ಲಿ ಗಣಕಗಳ ಪಾತ್ರ ಹಿರಿದಾದದ್ದು. ಬ್ಯಾಂಕುಗಳೊಳಗೆ ತಾಂತ್ರಿಕ ಪ್ರಾವೀಣ್ಯವನ್ನು ನಿರ್ಮಿಸಲು ಅಗತ್ಯವಾದ ಹಾದಿ ಇವರಿಂದ ಸಿದ್ಧವಾಗುವುದು ಎಂಬುದು ನಿರ್ವಿವಾದ. ಆದರೆ ನಮ್ಮ ಮುಂದೆ ಇಂದು ಇರತಕ್ಕ ದೊಡ್ಡ ಪ್ರಶ್ನೆ ಎಂದರೆ ಇದು: ಗಣಕೀಕರಣ ಏತಕ್ಕೆ, ಹೇಗೆ ಮತ್ತು ಎಷ್ಟರ ಮಟ್ಟಿಗೆ? ಈ ಪ್ರಶ್ನೆಯ ಮೂರೂ ಮುಖಗಳನ್ನು ಕುರಿತಂತೆ ಬಗೆ ಬಗೆಯ ಉಪಪ್ರಶ್ನೆಗಳು ಉದ್ಭವಿಸುವುದರಲ್ಲಿ ಸಂದೇಹವಿಲ್ಲ. ಇವನ್ನು ಎಷ್ಟರ ಮಟ್ಟಿಗಿನ ಜಾಣತನದಿಂದ ಬ್ಯಾಂಕುಗಳು ಪರಿಹರಿಸಿಕೊಳ್ಳಬಲ್ಲವು ಎಂಬುದನ್ನೇ ಗಣಕೀಕರಣದ ಯಶಸ್ಸು ಅವಲಂಬಿಸಿದೆ ಎನ್ನಬಹುದು. ಭಾರತದಲ್ಲಿ ಗಣಕ ಕ್ರಾಂತಿ ಆರಂಭವಾದದ್ದು ಹಲವು ವರ್ಷಗಳ ಹಿಂದೆ. ಆದರೆ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಇದು ಅಷ್ಟಾಗಿ ಹರಿದು ಬರಲಿಲ್ಲ ಎಂಬುದನ್ನು ಒಪ್ಪಿಕೊಳ್ಳಬೇಕು. ಕೆಲವು ಬ್ಯಾಂಕುಗಳಲ್ಲಿ ಮಾತ್ರ ಗಣಕೀಕರಣದ ಪ್ರಯೋಗ ಇಷ್ಟಷ್ಟು ನಡೆಯಿತು. ಕೆಲವು ಸೀಮಿತ ಪರಿಕರ್ಮಗಳಿಗೆ ಮಾತ್ರ ಕಂಪ್ಯೂಟರ್ಗಳನ್ನು ಬಳಸಿಕೊಳ್ಳಲಾಯಿತು. ಶಾಖೆಗಳ ನಡುವಣ ಲೆಕ್ಕಗಳ ಸಮನ್ವಯ, ಕೆಲವು ವರದಿಗಳ ಕ್ರೋಢೀಕರಣ, ವ್ಯವಸ್ಥಾಪನದ ವರದಿಗಳ ರಚನೆ, ಈ ನಿಟ್ಟಿನಲ್ಲಿ ಗಣಕಗಳ ನೆರವು ಪಡೆದುಕೊಳ್ಳಲಾಯಿತು. ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ ಎಂದರೆ, ಈ ಬ್ಯಾಂಕುಗಳಲ್ಲಿ ಬಳಕೆಯಲ್ಲಿದ್ದ ಮಾನವ ಚಾಲಿತ ವ್ಯವಸ್ಥೆಯ ಬದಲು ಗಣಕ ಪದ್ಧತಿಯನ್ನು ತರಲಾಯಿತು ಎಂಬುದು. ಆದ್ದರಿಂದ ಇದು ಬಹಳ ಮಟ್ಟಿಗೆ ತೇರ್ಪೆಯಾಗಿ ಪರಿಣಮಿಸಿತು. ಗಣಕದ ಸಜ್ಜಿಗೆ ಬೇಕಾದ ವಿಶಿಷ್ಟ ತಳಪಾಯವನ್ನು, ಚೌಕಟ್ಟನ್ನು, ವ್ಯವಸ್ಥೆಯನ್ನು ನಿರ್ಮಿಸಲಿಲ್ಲ. ಕೆಲವು ಬ್ಯಾಂಕುಗಳಲ್ಲಿ ಸ್ಥಾಪಿಸಲಾದ ದಾಖಲೆ ವ್ಯವಸ್ಥೆಗಳು ಬಹುಬೇಗ ಹಳತಾದವು. ಅಗಾಧ ಗಾತ್ರದಲ್ಲಿ ಇದು ಬಂದು ತುಂಬುವ ಅಂಕಿ ಅಂಶ ಸಾಮಗ್ರಿಯನ್ನು ನಿರ್ವಹಿಸಲು ಇವು ಅಸಮರ್ಥವಾದವು. ಇವುಗಳ ಪರಿಕರ್ಮ ಬಹಳ ತೊಡಕು ಎನಿಸಿತು. ಇವು ವಿಫಲಗೊಂಡವು.
ಅನೇಕ ವೇಳೆ ಹೊರಗಿನ ದತ್ತಾಂಶ ಪ್ರಕ್ರಮ ಅಭಿಕರಣಗಳ ಡೇಟಾ ಪ್ರೊಸೆಸಿಂಗ್ ಏಜೆನ್ಸಿ ನೆರವು ಪಡೆದುಕೊಳ್ಳಲಾಯಿತು. ಇದರಿಂದ ಬ್ಯಾಂಕುಗಳು ತಮ್ಮದೇ ಆದ ಮಾಹಿತಿ ತಂತ್ರಜ್ಞಾನ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕುರಿತ ಮೂಲಭೂತವಾದ ಅರಿವನ್ನು ಸಂಪಾದನೆ ಮಾಡಿಕೊಳ್ಳಲಾಗಲಿಲ್ಲ. ಬ್ಯಾಂಕುಗಳು ತಮ್ಮ ಆಖರ ದಾಖಲೆಗಳನ್ನು ಹೊರಗಿನ ಸಂಸ್ಥೆಗಳಿಗೆ ಒಪ್ಪಿಸಿ ಅವು ಪರಿಕ್ರಮಗೊಳಿಸಿ ಕೊಟ್ಟ ಫಲಿತಾಂಶಗಳನ್ನು ಸಮಸ್ಯೆ ಪರಿಹಾರೋಪಾಯಗಳನ್ನು ಕಣ್ಣು ಮುಚ್ಚಿ ಸ್ವೀಕರಿಸಿ ಅವು ವಿಧಿಸಿದ ಶುಲ್ಕವನ್ನು ಒಪ್ಪಿಸಬೇಕಾಯಿತು. ಇದರಿಂದ ಗಣಕದ ಸೇವೆಯ ವೆಚ್ಚ ಗಮನಾರ್ಹವಾಗಿ ಪರಿಣಮಿಸಿದಷ್ಟೇ ಅಲ್ಲ, ಗಣಕ ತಂತ್ರಜ್ಞಾನದ ಫಲವನ್ನು ಯೋಜಿತ ರೀತಿಯಲ್ಲಿ ಇತರ ಉದ್ಯಮಗಳು ಪಡೆಯದಂತೆ ಬ್ಯಾಂಕಿಂಗ್ ಉದ್ಯಮ ಪಡೆದುಕೊಳ್ಳಲಾಗಲಿಲ್ಲ. ಈ ಕ್ಷೇತ್ರದ ಭವ ಸಾಮರ್ಥ್ಯದ ಅರಿವು ಬ್ಯಾಂಕುಗಳಿಗೆ ಉಂಟಾಗಲಿಲ್ಲ. ಬ್ಯಾಂಕಿಂಗ್ ಮುನ್ನಡೆಗೂ ದಕ್ಷತೆಗೂ ಗಣಕದ ಪ್ರಯೋಜನ ಇದುವರೆಗೂ ದೊರಕಲಿಲ್ಲ. ಆದ್ದರಿಂದ ಇತರ ಉದ್ಯಮಗಳಲ್ಲಿಯ ಗಣಕದ ಬಳಕೆಯ ಮಟ್ಟದೊಂದಿಗೆ ಹೋಲಿಸಿದರೆ ಬ್ಯಾಂಕು ಬಹಳ ಹಿಂದೆ ಉಳಿದಿದೆ ಎಂಬುದರಲ್ಲಿ ಸಂದೇಹವಿಲ್ಲ. ಬ್ಯಾಂಕ್ ಗಣಕೀಕರಣದ ಪ್ರಶ್ನೆಯ ವಿವೇಚನೆ ಮಾಡುವಾಗ ಕಂಪ್ಯೂಟರ್ ಏನು ಮಾಡಬಹುದು, ಏನು ಮಾಡಲಾರದು ಎಂಬುದರ ಸ್ಪಷ್ಟ ಕಲ್ಪನೆ ನಮಗೆ ಇರಬೇಕಾದ್ದು ಅತ್ಯವಶ್ಯಕ. ಗಣಕ ಮೂಲತಃ ಮಾಡುವ ಕೆಲಸ 3 ಬಗೆ: ಸಂಕಲನ, ವ್ಯವಕಲನ, ಗುಣಾಕಾರ. ಭಾಗಾಕಾರಗಳನ್ನು ಕಣ್ಣು ಮಿಟುಕಿಸುವಷ್ಟು ವೇಗವಾಗಿ ಅದು ಮಾಡಬಲ್ಲದು. ಗೊತ್ತಾದ ಮಾಧ್ಯಮದಲ್ಲಿ ದಾಖಲಾದ ದತ್ತಾಂಶವನ್ನು ಅದು ಓದಬಲ್ಲದು ಮತ್ತು ತನ್ನ ಲೆಕ್ಕಾಚಾರದ ಫಲಿತಾಂಶವನ್ನು ಲೇಖಿಸಬಲ್ಲದು. ಕಂಪ್ಯೂಟ್ ಎಂಬ ಪದದ ಅರ್ಥವೇ ಎಣಿಕೆ ಮಾಡು, ಲೆಕ್ಕ ಮಾಡು ಎಂದು. ಕನ್ನಡ ಪದವಾದ ಗಣಕದ ಅರ್ಥ ಕೂಡ ಎಣಿಸುವುದು, ಲೆಕ್ಕ ಮಾಡುವುದು ಎಂದೇ. ಯಾವುದಕ್ಕೆ ಯಾವುದನ್ನು ಕೂಡಬೇಕು, ಯಾವುದರಿಂದ ಯಾವುದನ್ನು ಕಳೆಯಬೇಕು, ಏನು ಬರೆಯಬೇಕು, ಎಲ್ಲಿ ಬರೆಯಬೇಕು ಮುಂತಾದವುಗಳ ಬಗ್ಗೆ ನಾವು ಕೊಡುವ ಸೂಚನೆಗಳನ್ನು ಅದು ಗಮನಿಸಿ ನೆನಪಿನಲ್ಲಿಟ್ಟುಕೊಂಡು ಯಥಾಕ್ರಮವಾಗಿ ಆ ಪರಿಕರ್ಮಗಳನ್ನು ನಡೆಸಿಕೊಡಬಲ್ಲದು. ಆದರೆ ಮಾನವನ ನಿಯಂತ್ರಣವಿಲ್ಲದೆ ಗಣಕ ಕೆಲಸ ಮಾಡಲಾರದು. ಇದರ ಕ್ರಿಯೆಗಾಗಿ 3 ಬಗೆಯ ಪರಿಣತರ ಅಗತ್ಯ ಉಂಟು. ವ್ಯವಸ್ಥಾ ವಿಶ್ಲೇಷಕ, ಸಿಸ್ಟಮ್ ಅನಲಿಸ್ಟ್, ಮೊದಲನೆಯ ಬಗೆಯ ತಜ್ಞ. ಗಣಕಯಂತ್ರವನ್ನು ಬಳಸಲು ಇಚ್ಛಿಸುವವರ ಸಮಸ್ಯೆಗಳೇನೆಂಬುದನ್ನು ಅವನು ಮೊದಲು ತಿಳಿದುಕೊಳ್ಳುತ್ತಾನೆ. ಆ ಸಮಸ್ಯೆಯನ್ನು ವಿಶ್ಲೇಷಿಸುತ್ತಾನೆ. ಅದಕ್ಕೆ ಪರಿಹಾರೋಪಾಯವನ್ನು ಸೊಲ್ಯೂಷನ್ನ ಪಡೆಯಲು ಅಗತ್ಯವಾದ ವಿಧಾನವನ್ನು ರೂಪಿಸುತ್ತಾನೆ. ಎರಡನೆಯವನಾಗಿ ಬರುವವನು ಕ್ರಮವಿಧಾಯಕ, ಪ್ರೋಗ್ರಾಮರ್. ಮಾಡಬೇಕಾದ ಪರಿಕರ್ಮದ ವಿವರಣೆಯನ್ನು ಅವನು ವಿಶ್ಲೇಷಕನಿಂದ ಪಡೆದುಕೊಳ್ಳುತ್ತಾನೆ. ಕಂಪ್ಯೂಟರ್ ಅಥವಾ ಗಣಕಕ್ಕೆ ಅರ್ಥವಾಗುವ ಅದರದೇ ಭಾಷೆಯಲ್ಲಿ ಅವನು ವಿವರವಾದ ಸೂಚನೆಗಳನ್ನು ಅಥವಾ ಕ್ರಮವಿಧಿಯನ್ನು ತಯಾರಿಸುತ್ತಾನೆ. ಕೊನೆಯಲ್ಲಿ ಬರುವವರು ಚಾಲಕರು, ಆಪರೇಟರ್. ವಿಶ್ಲೇಷಕನಿಂದ ನಿಗದಿ ಮಾಡಲ್ಪಟ್ಟು ಕ್ರಮ ವಿಧಾಯಕನಿಂದ ಗಣಕಕ್ಕೆ ಹೂಡಲಾದ ಕ್ರಮವಿಧಿಯ ಪ್ರಕಾರ ಕಂಪ್ಯೂಟರ್ ಅನ್ನು ದಿನವೂ ಬಳಸುವವರು ಚಾಲಕರು. ಆದ್ದರಿಂದ ಯಾವುದೇ ಗಣಕ ವ್ಯವಸ್ಥೆಯ ಅಳವಡಿಕೆ ಮಾಡಬೇಕಾದರೆ ಈ 3 ಹಂತಗಳಲ್ಲಿ ಅದನ್ನು ಕಾರ್ಯಾನ್ವಯಗೊಳಿಸಬೇಕಾಗುತ್ತದೆ ಎಂಬುದು ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ. ನಾವು ಅಂಗಡಿಯಿಂದ ಟ್ರಾನ್ಸಿಸ್ಟರ್ ಅನ್ನು ಕೊಂಡು ತಂದು ಬಳಸುವಷ್ಟು ಸರಾಗವಲ್ಲ ಇದು. ಅಲ್ಲದೆ ಎಂಥ ಗಣಕಯಂತ್ರ ಬೇಕು, ಅದರಿಂದ ಯಾವ ಕೆಲಸವನ್ನು ಹೇಗೆ ಮಾಡಿಸಿಕೊಳ್ಳಬೇಕು, ಅದರೊಂದಿಗೆ ಯಾವ ಭಾಷೆಯಲ್ಲಿ ಸಂಭಾಷಣೆ ಮಾಡಬೇಕು ಎಂಬುದೆಲ್ಲ ಮುಖ್ಯವೇ. ಗಣಕೀಕರಣ 2 ದೃಷ್ಟಿಗಳಿಂದ ಉಪಯುಕ್ತವಾದದ್ದು. ಅದಕ್ಕೆ ಅರ್ಥ ಮೌಲ್ಯವೂ ಇದೆ, ಅಂದರೆ ಎಕನಾಮಿಕ್ ವ್ಯಾಲ್ಯೂ. ವಿಸ್ಮಯ ಮೌಲ್ಯವೂ ಇದೆ, ಅಂದರೆ ಸರ್ಪ್ರೈಸ್ ವ್ಯಾಲ್ಯೂ. ಗಣಕ ದೊರಕಿಸಿಕೊಡುವ ಯಾವುದೇ ಮಾಹಿತಿಯಿಂದ ನಿಮ್ಮ ವ್ಯವಸ್ಥೆಯಲ್ಲಿರುವ ಯಾವುದೇ ದೋಷ ಬೆಳಕಿಗೆ ಬಂದು ನಿಶ್ಚಿತ ಗುರಿ ಸಾಧನೆಗಾಗಿ ನೀವು ಆ ದೋಷ ಪರಿಹಾರಕ್ಕೆ ಕ್ರಮ ತೆಗೆದುಕೊಳ್ಳಬಹುದು. ಇದು ಆರ್ಥಿಕ ಮೌಲ್ಯ. ಪುಸ್ತಕ ವ್ಯವಸ್ಥೆಯಿಂದ ದೊರಕದಿದ್ದ ಗಣಕ ದೊರಕಿಸಿಕೊಡುವ ಕೆಲವು ಮಾಹಿತಿಗಳಿಂದ, ಫಲಗಳಿಂದ ಅಂದರೆ ರಿಸಲ್ಟ್, ವ್ಯವಸ್ಥಾಪಕರು ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ಸಾಧ್ಯವಾಗುತ್ತದೆ. ಗಣಕವನ್ನು ದಿಢೀರನೆ ನೀವು ಸ್ಥಾಪಿಸುವುದೂ ಸಾಧ್ಯವಾಗದು. ಈಗ ಮಾನವ ಕೆಲಸಗಾರರು ಮಾಡುತ್ತಿರುವ ಕೆಲಸಕ್ಕೆ ಅನಾಮತ್ತಾಗಿ ಗಣಕವನ್ನು ತಂದು ಕೂರಿಸುವುದಕ್ಕಾಗುವುದಿಲ್ಲ. ಅದರ ಬದಲು ಇದು ಎನ್ನುವುದಕ್ಕಾಗುವುದು. ಗಣಕದ ಅಗಾಧ ಸಾಧ್ಯತೆಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು
ಅದರ ಮೂಲಕ ವೆಚ್ಚವನ್ನು ತಗ್ಗಿಸಬೇಕಾದರೆ ಬ್ಯಾಂಕು ಶಾಖೆಗಳಲ್ಲಿಯ ಮುಖ್ಯ ಕಚೇರಿಯಲ್ಲಿಯ ಈಗಿನ ಕೆಲಸ ಪದ್ಧತಿಗಳನ್ನು ಕೂಲಂಕುಷವಾಗಿ ಅಭ್ಯಾಸ ಮಾಡಿ ನೇರ್ಪುಗೊಳಿಸಿ ಅನಂತರ ಕಂಪ್ಯೂಟರ್ನ್ನು ಅಳವಡಿಸುವ ಬಗ್ಗೆ ಯೋಚಿಸಬೇಕು. ಇದಕ್ಕೆ ಉದಾಹರಣೆಯಾಗಿ ಇಂದು ಅನೇಕ ಬ್ಯಾಂಕುಗಳಲ್ಲಿರುವ ಲೆಕ್ಕ ಪದ್ಧತಿ ಹಾಗೂ ಮಾಹಿತಿ ಸಂಗ್ರಹಣ ಪದ್ಧತಿ ಇವನ್ನು ನೋಡಬಹುದು. ಇವೆರಡೂ ಇಂದು ಪ್ರತ್ಯೇಕವಾಗಿವೆ. ಶಾಖೆಗಳು ತಮ್ಮ ಮುಖ್ಯ ಕಚೇರಿಗೆ ಕಳುಹಿಸಿಕೊಡಬೇಕಾದ ಮಾಹಿತಿಯನ್ನು ನಾನಾ ಮೂಲಗಳಿಂದ ಅವು ಸಂಗ್ರಹಿಸಿ ಕ್ರೋಢೀಕರಿಸಿ ಕಳುಹಿಸಬೇಕಾಗುತ್ತದೆ. ಇದರಿಂದ ಅಪಾರವಾದ ಕಾಲ ವ್ಯಯವಾಗುತ್ತದೆ. ವಿವರಣೆಗಳನ್ನು ಕಳುಹಿಸುವಲ್ಲಿ ವಿಳಂಬವೂ ಆಗುತ್ತದೆ. ಮಾಹಿತಿ ಸಂಗ್ರಹಣೆಯನ್ನು ಲೆಕ್ಕ ಪದ್ಧತಿಗೆ ತಳಕು ಹಾಕಿದರೂ ಪ್ರಯೋಜನವಾಗದು. ಒಂದೇ ಬಗೆಯ ಕೆಲಸವನ್ನು 2 ಬಾರಿ ಮಾಡುವಂತಾಗಬಹುದು. ಸಂಗ್ರಹಣೆಯಾದ ಮಾಹಿತಿ ಲೆಕ್ಕ ಪದ್ಧತಿಯ ಉಪೋತ್ಪನ್ನವಾಗುವಂತೆ ಮಾಹಿತಿ ಸಂಗ್ರಹಣೆಯಲ್ಲಿಯೂ ಲೆಕ್ಕ ದಾಖಲೆಯು ಏಕಕಾಲದಲ್ಲಿ ಒಂದೇ ಪರಿಕರ್ಮದಿಂದ ಆಗುವಂತೆ ಮಾಡುವುದಾದರೆ ಆದ್ದರಿಂದ ಎಷ್ಟೋ ಕಾಲದ ಹಾಗೂ ವೆಚ್ಚದ ಉಳಿತಾಯ ಆಗುತ್ತದೆ. ಆದ್ದರಿಂದ ಗಣಕವನ್ನು ಅಳವಡಿಸುವಾಗ ಒಂದೊಂದು ದಾಖಲೆಯಿಂದಲೂ ಯಾವ ಯಾವ ನಿಟ್ಟಿನಲ್ಲಿ ಏನೇನು ಫಲ ಪಡೆಯಬಹುದು ಎಂಬುದನ್ನು ಯೋಚಿಸಿ ಅದಕ್ಕೆ ತಕ್ಕಂತೆ ಸಮಗ್ರವಾದ ವ್ಯವಸ್ಥೆಯನ್ನು ರೂಪಿಸುವುದು ಅಗತ್ಯ. ಗಣಕ ವ್ಯವಸ್ಥೆಗೆ ಬಯಸುವ ನಿವಿಷ್ಟಿಯನ್ನು ಅಂದರೆ ಇನ್ಪುಟ್ ಈ ದೃಷ್ಟಿಯಿಂದ ನಿರ್ಧರಿಸಬೇಕಾಗುತ್ತದೆ. ತೀರ್ಮಾನ ಕೈಗೊಳ್ಳಬೇಕಾದವನಿಗೆ ಅಗತ್ಯವಾದ ಎಲ್ಲ ಮಾಹಿತಿಯನ್ನು ಫಲಗಳನ್ನು ಕ್ಷಣಾರ್ಧದಲ್ಲಿ ಒದಗಿಸಬಲ್ಲ ರೀತಿಯಲ್ಲಿ ಅದನ್ನು ಗೊತ್ತುಪಡಿಸಬೇಕು. ಅಂತರ ಶಾಖಾ ಶುಲ್ಕಗಳ ಸಮನ್ವಯ, ವರದಿಗಳ ಕ್ರೋಢೀಕರಣ ಮುಂತಾದವಕ್ಕೆ ಈಗಾಗಲೇ ಕಂಪ್ಯೂಟರ್ಗಳ ನೆರವು ಪಡೆದುಕೊಳ್ಳಲಾಗುತ್ತಿದೆ. ಬ್ಯಾಂಕುಗಳಲ್ಲಿ ಸ್ಥಾಪಿಸಲಾಗುವ ಹೊಸ ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಇವನ್ನೆಲ್ಲ ಅಡಕ ಮಾಡಿ ಸಮಗ್ರವಾದ ಪದ್ಧತಿಯನ್ನು ರೂಪಿಸುವ ವಿಚಾರವಾಗಿ ಪುನರ್ ಪರಿಶೀಲನೆ ನಡೆಸಬೇಕು. ಯಾವುದೇ ಹೊಸ ವ್ಯವಸ್ಥೆ ತರ್ಕಬದ್ಧವಾಗಿರಬೇಕು. ಹಂತದಿಂದ ಹಂತಕ್ಕೆ ಕೊಂಡೊಯ್ಯುವಂತಿರಬೇಕು. ದಾಖಲೆ ವ್ಯವಸ್ಥೆಯ ಸರಳೀಕರಣ, ವ್ಯವಸ್ಥಾಪನಕ್ಕೆ ಅಗತ್ಯವಾಗುವ ಎಲ್ಲ ಮಾಹಿತಿಗಳ ಸಂಗ್ರಹಣ ಹಾಗೂ ಪೂರೈಕೆ, ಹೀಗೆ ಇಂದಿನ ಹಾಗೂ ಮುಂದಿನ ಎಲ್ಲ ಅಗತ್ಯಗಳನ್ನು ಗಣನೆಗೆ ತೆಗೆದುಕೊಂಡ ಸಮಗ್ರ ವ್ಯವಸ್ಥೆಯ ಸ್ಥಾಪನೆಯಿಂದ ಗಣಕೀಕರಣ ಹೆಚ್ಚಾಗಿ ದುಬಾರಿ ಹೆಚ್ಚು ವೆಚ್ಚದ್ದಾಗದು. ಇಲಾಖೆಯ ದೃಷ್ಟಿಯಿಂದ ನೋಡುವ ಬದಲು ಇಡೀ ಬ್ಯಾಂಕಿಂಗ್ ಸಂಸ್ಥೆಯ ದೃಷ್ಟಿಯಿಂದ ಪರಿವೀಕ್ಷಿಸಬೇಕಾಗುತ್ತದೆ. ಇದನ್ನು ಗಮನದಲ್ಲಿಟ್ಟು ಅಧ್ಯಯನ ನಡೆಸಬೇಕಾಗುತ್ತದೆ. ಗಣಕ ವ್ಯವಸ್ಥೆಯನ್ನು ಯಾವುದೇ ವಿಭಾಗದಲ್ಲಿ ಜಾರಿಗೆ ತರಬೇಕಾದ ಪಕ್ಷದಲ್ಲಿ ಅದನ್ನು ಬಳಸುವ ಬಗ್ಗೆ ನಿರ್ವಾಹಕರಿಗೆ ಸ್ಪಷ್ಟವಾದ ಅರಿವು ಇರಬೇಕಾದ್ದು ಅಗತ್ಯ. ಗಣಕ ವ್ಯವಸ್ಥೆಗೆ ಪೂರ್ವಭಾವಿಯಾಗಿ ಕೆಲವು ಅಗತ್ಯಗಳ ಪೂರೈಕೆಯಾಗಬೇಕು. ಮೊದಲನೆಯದಾಗಿ ಪ್ರಸಕ್ತ ವಿಧಾನಗಳಲ್ಲಿ ಯುಕ್ತವಾದ ಬದಲಾವಣೆಗಳನ್ನು ಮಾಡಬೇಕು. ಎರಡನೆಯದಾಗಿ ಬಹಳ ಸುಲಭವಾದ ಪರಿಕರ್ಮಗಳಿಗೆ ಗಣಕ ಬಳಕೆ ಮಾಡುವುದು ಬೇಡ. ವ್ಯವಹಾರದಲ್ಲಿಯ ಕ್ಲಿಷ್ಟವಾದ ಸಂದಿಗ್ಧವಾದ ಹಂತಗಳಲ್ಲಿ ಗಣಕವನ್ನು ಎಷ್ಟು ಯಶಸ್ವಿಯಾಗಿ ಬಳಸಬಹುದು ಎಂಬುದರ ಬಗೆಗೆ ಪರಿವೀಕ್ಷಣೆ ನಡೆಸಬೇಕು. ವ್ಯವಸ್ಥೆಗಳು ಪ್ರಕ್ರಮಗಳು ಮಾಡಿಕೊಂಡು ದಾಖಲಿಸಿದ ಮೇಲೆಯೇ ಗಣಕೀಕರಣದ ಕ್ರಮ ತೆಗೆದುಕೊಳ್ಳಬೇಕು. ಗಣಕ ವ್ಯವಸ್ಥೆಯನ್ನು ದಿಢೀರನೆ ಜಾರಿಗೆ ತರಲಾಗುವುದಿಲ್ಲ. ಮುಂದಾಗಿಯೇ ಎಲ್ಲವನ್ನೂ ಯೋಜಿಸಬೇಕು. ಮೂರನೆಯದಾಗಿ ಯಾವುದೇ ಗೊತ್ತಾದ ಪರಿಕರ್ಮಗಳಿಗೆ ಕಂಪ್ಯೂಟರ್ ಅನ್ನು ಬಳಸುವ ಬಗ್ಗೆ ಹಿರಿಯ ನಿರ್ವಹಣಾಧಿಕಾರಿಗಳು ಖುದ್ದಾಗಿ ತೀರ್ಮಾನ ತೆಗೆದುಕೊಳ್ಳುವ ಆಸಕ್ತಿ ವಹಿಸಬೇಕು. ಈ ತೀರ್ಮಾನವನ್ನು ಇತರರಿಗೆ ಬಿಡಬಾರದು. ಹಿಂದೆ ಹೇಳಿದ ಹಾಗೆ ವ್ಯವಸ್ಥೆಯ ಅಧ್ಯಯನದ ಅನಂತರವೇ ಗಣಕೀಕರಣದ ಸ್ವರೂಪ ವ್ಯಾಪಕತೆಗಳನ್ನು ನಿರ್ಧರಿಸಬೇಕು. ಒಟ್ಟಿನಲ್ಲಿ ಗಣಕೀಕರಣದ ಬಗ್ಗೆ ಕೆಲವು ಸ್ಥೂಲ ನಿಯಮಗಳನ್ನು ಇಲ್ಲಿ ಉಲ್ಲೇಖಿಸಬಹುದು. ಗಣಕೀಕರಣಗೊಳಿಸುವ ಯಾವುದೇ ಕ್ಷೇತ್ರದಲ್ಲಿ ಅದಿಲ್ಲದಿದ್ದರೆ ಕೆಲಸ ಸುಗಮವಾಗಿ ಸಾಗುವುದಿಲ್ಲವೇ? ಸಂಸ್ಥೆ ಸಮಸ್ಯೆಗಳನ್ನು ಎದುರಿಸುತ್ತದೆಯೇ ಅಥವಾ ಭವಿಷ್ಯದಲ್ಲಿ ಸಮಸ್ಯೆಗಳು ಉದ್ಭವಿಸುತ್ತವೆ ಎಂಬ ನಿರೀಕ್ಷೆ ಇದೆಯೇ? ಈ ಪ್ರಶ್ನೆಗೆ ಉತ್ತರ ಹೌದು ಎಂದಾದರೆ ಗಣಕದ ಸ್ಥಾಪನೆಯ ಬಗ್ಗೆ ಮುಂದೆ ಹೆಜ್ಜೆ ಇಡಿ, ಇಲ್ಲ ಎಂದಾದರೆ ಗಣಕೀಕರಣ ಬೇಡ. ಗಣಕವನ್ನು ಬಳಸುವುದು ಎಂದು ಮುಂದೆ ಹೆಜ್ಜೆ ಇಡುವಿರಾದರೆ ಆ ಕ್ಷೇತ್ರದ ಇಡೀ ವ್ಯವಸ್ಥೆಗಳು ಪ್ರಕ್ರಮಗಳು ಸಮರ್ಪಕವಾಗಿ ರೂಪಿತವಾಗಿವೆಯೇ? ಅವನ್ನೆಲ್ಲ ದಾಖಲೆಗೊಳಿಸಲಾಗಿದೆಯೇ? ಈ ಪ್ರಶ್ನೆಗೆ ಹೌದು ಎಂದು ಉತ್ತರವಾದರೆ ಇನ್ನೊಂದು ಹೆಜ್ಜೆ ಮುಂದೆ ಇಡಿ, ಇಲ್ಲ ಎಂಬುದು ಉತ್ತರವಾದರೆ ವ್ಯವಸ್ಥೆಗಳನ್ನು ಹಾಗೂ ಪ್ರಕ್ರಮಗಳನ್ನು ಸುಧಾರಿಸಲು ನೇರ್ಪುಗೊಳಿಸಲು ಸಂಶೋಧನೆ ಹಾಗೂ ಅಭಿವೃದ್ಧಿ ಅಧ್ಯಯನ ನಡೆಸಿ ಇದನ್ನು ಮಾಡಿದ ಮೇಲೂ ಸಮಸ್ಯೆ ಹಾಗೆಯೇ ಉಳಿದಿದ್ದು ಗಣಕೀಕರಣ ವಿನಾ ಸುಲಭ ಹಾಗೂ ಶೀಘ್ರ ಪರಿಕರ್ಮ ಸಾಧ್ಯವಿಲ್ಲ
ಎಂದಾದರೆ ಗಣಕೀಕರಣದ ಹಾದಿಯಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಇಡಿ. ಗಣಕದ ಬಳಕೆಗೆ ಅಗತ್ಯವಾದ ಅಧ್ಯಯನ ನಡೆಸಿ ಗಣಕವನ್ನು ಅಳವಡಿಸುವುದೆಂದಾದರೆ ಅದಕ್ಕೆ ಇಡೀ ದಿನದ ಕೆಲಸ ಇದೆಯೇ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ. ಉಂಟೆಂದಾದರೆ ಗಣಕವನ್ನು ಕೊಳ್ಳುವ ಅಥವಾ ಗುತ್ತಿಗೆಗೆ ಪಡೆಯುವ ತೀರ್ಮಾನ ಮಾಡಿ. ಪೂರ್ಣ ವೇಳೆ ಅದರ ಪ್ರಯೋಜನವಿಲ್ಲ ಎಂದೆನಿಸಿದರೆ ಗಣಕ ಸಲಹೆಗಾರರೊಂದಿಗೆ ಒಪ್ಪಂದ ಮಾಡಿಕೊಳ್ಳಿ ಅಥವಾ ನಿಮ್ಮಂಥ ಇತರ ಸಂಸ್ಥೆಗಳೊಂದಿಗೆ ಕೂಡಿ ಗಣಕ ಪಡೆಯಿರಿ. ಗಣಕ ಸ್ಥಾಪನೆಯ ಬಗ್ಗೆ ಅಧ್ಯಯನ ನಡೆಸುವ ಪರಿಣತರ ತಂಡ ಕೆಲವು ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾಗುತ್ತದೆ. ಸೂಚಿತ ವ್ಯವಸ್ಥೆಯ ಉದ್ದೇಶಗಳೇನು? ಈ ಉದ್ದೇಶಗಳನ್ನು ವ್ಯವಸ್ಥೆ ಹೇಗೆ ಪೂರೈಸಬಲ್ಲದು? ಸೂಚಿತ ವ್ಯವಸ್ಥೆಯಿಂದ ಸಂಸ್ಥೆಯ ಸರ್ವಾಂಗೀಣ ಯೋಜನೆ, ನಿರ್ದೇಶನ, ನಿಯಂತ್ರಣಗಳು ಗಮನಾರ್ಹವಾಗಿ ಉತ್ತಮಗೊಳ್ಳುವುವೆ. ಈಗಿನ ವ್ಯವಸ್ಥೆಗಿಂತ ಈ ಹೊಸ ವ್ಯವಸ್ಥೆ ಯಾವ ಸುಧಾರಣೆಗಳನ್ನು ತರುತ್ತದೆ? ಇವನ್ನು ಅಳತೆ ಮಾಡಬಹುದೇ? ಹೊಸ ವ್ಯವಸ್ಥೆಯಿಂದ ಎಷ್ಟರ ಮಟ್ಟಿನ ಉಳಿತಾಯವಾಗುತ್ತದೆ? ಈ ಉಳಿತಾಯ ಪರಿಸ್ಥಿತಿ ಎಷ್ಟು ಕಾಲ ಇರಬಹುದು? ಇದನ್ನು ನಿರ್ವಹಿಸಲು ಹಣಕಾಸು, ಭೌತ ಹಾಗೂ ಮಾನವ ಸಂಪತ್ತಿನ ರೂಪದಲ್ಲಿ ಇದಕ್ಕೆ ಹೂಡಬೇಕಾಗಿರುವ ವಿನಿಯೋಜನೆ ಅಂದರೆ ಇನ್ವೆಸ್ಟ್ಮೆಂಟ್ ಎಷ್ಟು? ಸಂಸ್ಥೆಯ ಈಗಿನ ಅನುಭವದಿಂದಲೇ ಈ ವ್ಯವಸ್ಥೆಯನ್ನು ನಿರ್ವಹಿಸಬಲ್ಲುದೇ? ಇಲ್ಲವಾದರೆ ಈ ಗಣಕ ವ್ಯವಸ್ಥೆಯನ್ನು ನಿರ್ವಹಿಸಲು ಅಗತ್ಯವಾದ ಕೌಶಲವನ್ನು ಸಂಸ್ಥೆ ಹೇಗೆ ಪಡೆದುಕೊಳ್ಳುತ್ತದೆ? ಹೊಸದಾಗಿ ಕುಶಲ ಕೆಲಸಗಾರರನ್ನು ನೇಮಿಸಿಕೊಳ್ಳುವುದರ ಮೂಲಕವೇ? ಹಾಗಾದರೆ ಅವರ ಸೇವೆ ಲಭ್ಯವಾಗುವುದು ಯಾವಾಗ? ಸಲಹೆಗಾರರ ಸೇವೆ ಪಡೆಯುವುದಾದರೆ ಎಷ್ಟು ಕಾಲ? ಅಗತ್ಯ ಸಿಬ್ಬಂದಿ, ಪದ್ಧತಿಗಳು, ಗ್ರಾಹಕರ ಸೇವೆ ಮುಂತಾದವರನ್ನು ಕುರಿತಂತೆ ನೀವು ಮಾಡಬಯಸುವ ಬದಲಾವಣೆಗಳು ಬ್ಯಾಂಕಿನ ನೀತಿಗಳಿಗೆ ಅನುಗುಣವಾಗಿವೆಯೇ ಅಥವಾ ನೀತಿಗಳಲ್ಲೇ ಬದಲಾವಣೆ ಅಗತ್ಯವೇ? ಇಂಥ ಬದಲಾವಣೆಗಳು ಯಾವುವು? ಈ ಪ್ರಶ್ನೆಗೆ ಅಧ್ಯಯನ ತಂಡ ಸಮರ್ಪಕವಾದ ಉತ್ತರ ನೀಡಿದರೆ ಆ ತಂಡಕ್ಕೆ ಸಂಸ್ಥೆಯ ಕಲಾಪಗಳ ಅನುಭವ ಇರಬೇಕು. ದತ್ತಾಂಶ ಪ್ರಕ್ರಮೀಕರಣಕ್ಕಾಗಿ ಅಂದರೆ ಡೇಟಾ ಪ್ರೊಸೆಸಿಂಗ್ ಬಳಸಬಹುದಾದ ಸಲಕರಣೆಗಳ ಜ್ಞಾನವಿರಬೇಕು. ಸಂದರ್ಶನಗಳನ್ನು ನಡೆಸುವ ಹಾಗೂ ದತ್ತಾಂಶವನ್ನು ವಿಶ್ಲೇಷಿಸಿ ಸಂಕ್ಷೇಪಿಸುವ ಕೌಶಲವಿರಬೇಕು. ವೈಜ್ಞಾನಿಕ ವ್ಯವಸ್ಥಾಪನೆ ಅಂದರೆ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ವಿಧಾನಗಳ ಸಾಕಷ್ಟು ಜ್ಞಾನವಿರಬೇಕು. ವ್ಯವಸ್ಥೆಯ ಅಧ್ಯಯನ ಮಾಡುವುದರಲ್ಲಿ ಅನೇಕ ಸಲಹಾ ಸಂಸ್ಥೆಗಳು ಮುಂದೆ ಬರುವುದುಂಟು. ಗಣಕ ತಯಾರಿಕಾ ಸಂಸ್ಥೆಗಳು ಈ ನೆರವು ನೀಡಬಹುದು. ಆದರೆ ಸಾಧ್ಯವಾದಷ್ಟು ಮಟ್ಟಿಗೆ ಹೊರಗಿನ ಅಧಿಕರಣಗಳ ನೆರವನ್ನು ಈ ವಿಚಾರದಲ್ಲಿ ತೆಗೆದುಕೊಳ್ಳದೇ ಇರುವುದು ಮೇಲು. ಗಣಕದ ಸ್ಥಾಪನೆಗೆ ಬೇಕಾದ ಉಪಕರಣ, ತಂತ್ರಜ್ಞಾನವನ್ನು ಒದಗಿಸಿ ಲಾಭ ಪಡೆಯುವ ಸಂಸ್ಥೆಗಳನ್ನು ವ್ಯವಸ್ಥೆಯ ಅಧ್ಯಯನ ಕಾರ್ಯದಲ್ಲಿ ಉಪಯೋಗಿಸಿಕೊಳ್ಳಬಾರದು. ಏಕೆಂದರೆ ಅವು ತಮ್ಮ ಲಾಭದ ದೃಷ್ಟಿಯಿಂದಲೇ ನಿಮಗೆ ಸಲಹೆ ನೀಡುತ್ತವೆ, ನಿಮ್ಮ ಅನುಕೂಲದ ದೃಷ್ಟಿಯಿಂದಲ್ಲ. ವ್ಯವಸ್ಥೆಯ ಅಧ್ಯಯನ ನಡೆಸಿದ ಮೇಲೆ ಗಣಕಾಧಾರಿತ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಬೇಕೆಂದು ತೀರ್ಮಾನವಾದರೆ ಆಗ ನಿಮಗೆ ಅತ್ಯಂತ ಉಚಿತವಾದ ಕಡಿಮೆ ವೆಚ್ಚದ ಗಣಕ ಸಂಪಾದನೆಯ ವಿಧಾನವನ್ನು ಆರಿಸಿಕೊಳ್ಳಬೇಕು. ನೇರವಾಗಿ ನೀವು ಗಣಕ ಕೊಳ್ಳಬಹುದು, ಇಲ್ಲವೇ ಗುತ್ತಿಗೆಗೆ ಪಡೆಯಬಹುದು. ಕೊಳ್ಳಲು ಮೂಲತಃ ಅಗಾಧ ಹಣ ಬೇಕು, ಆದರೆ ಇದರಿಂದ ನೀವು ಸ್ವತಂತ್ರರಾಗುತ್ತೀರಿ. ತೆರಿಗೆ ವಿನಾಯಿತಿಯೂ ದೊರಕಬಹುದು. 3-4 ವರ್ಷಗಳೊಳಗೆ ಅದನ್ನು ನೀವು ಪೂರ್ಣವಾಗಿ ಬಳಸಿಕೊಳ್ಳಬಹುದೆನಿಸಿದರೂ ಕೊಳ್ಳುವುದು ಮೇಲು. ಅಗತ್ಯವಾದ ಸಿಬ್ಬಂದಿಗೆ ತರಬೇತಿ ನೀಡಬೇಕು. ಕೊಳ್ಳದಿದ್ದರೆ ಅದನ್ನು ಗುತ್ತಿಗೆಗೆ ಅಂದರೆ ಲೀಸ್ ಪಡೆಯಬಹುದು. ಆದರೆ ಇದಕ್ಕಾಗಿ 3-4 ವರ್ಷಗಳಲ್ಲಿ ನೀವು ಕೊಡುವ ಹಣ ಹೊಸ ಗಣಕದ ಬೆಲೆಗೆ ಸಮನಾಗಬಹುದು. ಹಾಗಿದ್ದರೆ ಕೊಳ್ಳುವುದೇ ಮೇಲು. ಗಣಕವನ್ನು ಪೂರ್ಣ ವೇಳೆ ಬಳಸಿಕೊಳ್ಳುವ ಸಾಧ್ಯತೆ ಇಲ್ಲದಿದ್ದರೆ ಗೊತ್ತಾದ ವೇಳೆಗೆ ಬಾಡಿಗೆಗೆ ಪಡೆಯಬಹುದು. ಗಣಕದ ಸಲಹೆಗಾರರೊಂದಿಗೆ ಒಪ್ಪಂದ ಮಾಡಿಕೊಂಡು ಅವರ ಸೇವೆ ಪಡೆಯಬಹುದು. ಆದರೆ ಈ ರೀತಿ ಹೊರಗಡೆ ದತ್ತಾಂಶ ಪ್ರಕ್ರಮ ಮಾಡಿಸಿಕೊಳ್ಳುವುದರಿಂದ ಗಣಕದ ಬಳಕೆಯ ಪೂರ್ಣ ಫಲ ನಿಮಗೆ ದೊರಕದು. ಅದರ ಉಪೋತ್ಪನ್ನಗಳು ಲಭ್ಯವಾಗುವವು. ಸದಾ ಗಣಕದ ಸಾನ್ನಿಧ್ಯದಲ್ಲಿದ್ದಾಗ ಹೊಸ ಪ್ರಯೋಜನಗಳು ಹೊಳೆದಾವು. ಒಂದೇ ಬಗೆಯ ಸೇವೆ ಸಲ್ಲಿಸುವ ಹಲವು ಸಂಸ್ಥೆಗಳು ಸಹಕರಿಸಿ ಗಣಕವನ್ನು ಸ್ಥಾಪಿಸಿ ಸಹಕಾರ ತತ್ವದ ಮೇಲೆ ಅದರ ವೆಚ್ಚವನ್ನು ಪ್ರಯೋಜನವನ್ನು ಹಂಚಿಕೊಳ್ಳಬಹುದು. ದೊಡ್ಡ ನಗರಗಳಲ್ಲಿ ಇದು ಸಾಧ್ಯ. ಒಟ್ಟಿನಲ್ಲಿ ಸರಿಯಾದ ಗಣಕದ ಆಯ್ಕೆ ಅತ್ಯಂತ ಮುಖ್ಯವಾದದ್ದು. ಯಾವುದೇ ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರುವಾಗ ಅಂಥ ಬದಲಾವಣೆಗೆ ವಿರೋಧ ಇದ್ದೇ ಇರುತ್ತದೆ. ಇಂಥ ಸ್ಥಿತಿ ಮುಂದುವರಿಕೆಯಿಂದ ಹಿಂಸೆ ಇರುವುದಿಲ್ಲವೆಂಬುದು ಒಂದು ಕಾರಣ. ಉದ್ಯೋಗ ಪರಿಸ್ಥಿತಿಯ ಮೇಲೆ ಪರಿಣಾಮ ಉಂಟಾಗಬಹುದೆಂಬ ಅಂಜಿಕೆ ಇನ್ನೊಂದು ಕಾರಣ. ಯಂತ್ರಗಳು ಬಂದಾಗಲೂ ಇಂಥ ವಿರೋಧವಿತ್ತು. 10 ಜನ 100 ಜನ ಮಾಡುವ ಕೆಲಸವನ್ನು ಒಂದು ಯಂತ್ರ ಮಾಡುವುದಾದರೆ ಅದನ್ನು ಒಬ್ಬ ನಿರ್ವಹಿಸಬಹುದಾದರೆ ಉಳಿದ 9 ಜನಕ್ಕೋ 99 ಜನಕ್ಕೋ ಕೆಲಸ ಇಲ್ಲದಂತಾಗುತ್ತದೆ.
ಆದರೆ ಯಂತ್ರದಿಂದ ಉತ್ಪಾದನೆ ಹೆಚ್ಚಿ ಆರ್ಥಿಕ ಚಟುವಟಿಕೆ ಹಿಗ್ಗಿ ಹೊಸ ಹೊಸ ಉದ್ಯೋಗಗಳ ಸೃಷ್ಟಿಯಾಗುವ ಸಾಧ್ಯತೆಯೂ ಇಲ್ಲದಿಲ್ಲ. ಹಿಂದೆಲ್ಲ ಹೀಗೆ ಆಗಿರುವ ಅನುಭವ ಉಂಟು. ಸ್ವಯಂಚಾಲಿ ವ್ಯವಸ್ಥೆ, ಗಣಕ ವ್ಯವಸ್ಥೆ ಬಂದಾಗ ವ್ಯವಹಾರಗಳು ಸುಗಮವಾಗಿ ಶೀಘ್ರವಾಗಿ ಗ್ರಾಹಕರಿಗೆ ಬೇಗ ಸೇವೆ ಸಂದು ತೀರ್ಮಾನ ಕೈಗೊಳ್ಳುವುದು ಸುಲಭವಾಗಿ, ಅದಕ್ಕನುಗುಣವಾಗಿ ಸೇವಾ ಕ್ಷೇತ್ರ ಕಲಾಪಗಳ ವ್ಯಾಪ್ತಿ ವೈವಿಧ್ಯಗಳು ಬೆಳೆದು ಹೆಚ್ಚು ಜನಕ್ಕೆ ಹೊಸ ಬಗೆಯ ಉದ್ಯೋಗಗಳು ದೊರಕುವ ಸಾಧ್ಯತೆಯೂ ಇಲ್ಲದಿಲ್ಲ. ಸರಿಯಾಗಿ ಯೋಜಿಸಲಾದ ಕಾರ್ಯಕ್ರಮಗಳಿಂದ ಬದಲಾವಣೆಯ ಹಿಂಸೆಯನ್ನು ತಪ್ಪಿಸಬಹುದು. ಸಂಸ್ಥೆಯಲ್ಲಿರುವ ಜನಕ್ಕೆ ಅಸಮಾಧಾನವಾಗದ ರೀತಿಯಲ್ಲಿ ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರುವುದರಲ್ಲೇ ವ್ಯವಸ್ಥಾಪಕರ ಜಾಣ್ಮೆ ಇರುತ್ತದೆ. ಗಣಕದ ವಿಚಾರವಾಗಿ ಇನ್ನೊಂದು ಎಚ್ಚರಿಕೆಯ ಮಾತನ್ನಿಲ್ಲಿ ಹೇಳಬೇಕು. ಗಣಕ ತಪ್ಪು ಮಾಡುವುದೇ ಎಂಬುದು ಪ್ರಶ್ನೆ. ನಮ್ಮ ಅಂಕಿಗಳು ಸರಿಯಾಗಿವೆ, ಆದರೆ ಗಣಕ ತಪ್ಪು ಮಾಡಿದೆ ಎಂಬ ಉದ್ಗಾರವನ್ನು ಗಣಕದ ಬಳಕೆದಾರರು ಮಾಡುವುದುಂಟು. ಗಣಕ ತಪ್ಪು ಮಾಡದು. ಗಣಕದ್ದು ರಾಕ್ಷಸ ಜಾತಿ. ಎಷ್ಟೇ ಅಂಕಿಗಳನ್ನಾದರೂ ಅದು ಕಬಳಿಸಬಲ್ಲದು. ಆದರೆ ಗಣಕ ವ್ಯವಸ್ಥೆಯ ವಿನ್ಯಾಸ, ಅಭಿವೃದ್ಧಿ ಮತ್ತು ಅನ್ವಯದ ಪ್ರತಿಯೊಂದು ಹಂತದಲ್ಲೂ ಮಾನವನ ಕೈ ಇದ್ದೇ ಇರಬೇಕು. ಗಣಕಕ್ಕೆ ಹೂಡಬೇಕಾದ ಅಗಾಧ ದತ್ತಾಂಶ ರಾಶಿಯ ಸಂಗ್ರಹಣೆಯಲ್ಲಿ ತಪ್ಪಿರಬಾರದು. ಇಲ್ಲೇ ತಪ್ಪಾದರೂ ಗಣಕ ಸರಿಯಾದ ಫಲಿತಾಂಶ ನೀಡದು. ಗಾಡಿಗೆ ಕಟ್ಟಿದ ಮೊಂಡು ಕುದುರೆಯ ಹಾಗೆ ಅದು ಚಲಿಸಲೊಲ್ಲದೇ ಹೋಗಬಹುದು. ಆದ್ದರಿಂದ ಗಣಕಕ್ಕೆ ಹೂಡಬೇಕಾದ ನಿವಿಷ್ಟಿಗಳನ್ನು ನಿಯಂತ್ರಣಕ್ಕೊಳಪಡಿಸಬೇಕು. ಗಣಕ ವ್ಯವಸ್ಥೆಯನ್ನು ಸರಿಯಾಗಿ ಬಳಸುವ ಬಗ್ಗೆ ಸಂಬಂಧಪಟ್ಟವರಿಗೆ ಯುಕ್ತವಾದ ಶಿಕ್ಷಣ ನೀಡಬೇಕು. ಆರಂಭದ ಹಂತದಲ್ಲಿ ಈ ವಿಚಾರಗಳಿಗೆಲ್ಲ ಗಮನ ನೀಡುವುದು ಅತ್ಯಗತ್ಯ. ಗಣಕದ ಅಳವಡಿಕೆಯ ಕಾರ್ಯಕ್ಕೆ ಸಂಬಂಧಿಸಿದಂತೆ ವ್ಯವಸ್ಥೆ ಹಾಗೂ ಪ್ರಕ್ರಮಗಳ ಸರಳೀಕರಣ, ಅಧೋರಚನೆಯ ನಿರ್ಮಾಣ, ಮಾಹಿತಿ ಸಂರಚನೆಯ ಸುಧಾರಣೆ, ಸರಿಯಾದ ಗಣಕ ವ್ಯವಸ್ಥೆಗಳ ಆಯ್ಕೆ ಇವೆಲ್ಲ ಮುಖ್ಯ. ಸಮಗ್ರವಾದ ಗಣಕ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು. ಇದು ಯಶಸ್ವಿಯಾಗಬೇಕಾದರೆ ವಿಭಿನ್ನ ವಿಧಾನಗಳ ಸಮಗ್ರ ದೃಷ್ಟಿಯುಳ್ಳ ಪರಿಣಿತರ ತಂಡಕ್ಕೆ ಇದನ್ನು ಒಪ್ಪಿಸಿ ಇದರ ಶಿಸ್ತಿಗೆ ಎಲ್ಲವನ್ನೂ ಒಳಪಡಿಸಬೇಕು. ಈ ತಂಡಕ್ಕೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಪ್ರಮುಖ ಸ್ಥಾನ ನೀಡಬೇಕಾದ್ದು ಅಗತ್ಯ. ನಾವು ಈಗ ಆಡುತ್ತಿರುವ ಮಾತೆಲ್ಲ ಸಾಮಾನ್ಯವಾದ ಗಣಕಗಳನ್ನು ಕುರಿತದ್ದು. ಇದುವರೆಗೆ ಗಣಕಗಳಲ್ಲಿ ಪ್ರಮುಖವಾಗಿ 4 ಪೀಳಿಗೆಗಳಿವೆ, ಅಂದರೆ ಜನರೇಷನ್ಸ್: ಸ್ಮರಣೆ, ಪ್ರಕ್ರಮ, ಸಾಮರ್ಥ್ಯ, ವೇಗ. ಈ 3 ವಿಚಾರಗಳಲ್ಲಿ ಒಂದು ಪೀಳಿಗೆಗಿಂತ ಇನ್ನೊಂದು ಪೀಳಿಗೆ ಉತ್ತಮತರದ್ದಾಗಿದೆ. ಅದಕ್ಕೆ ಅವುಗಳ ಭಾಷೆಗಳನ್ನೇ ಬಳಸಬೇಕು. ಎಫ್ ಫಾರ್ ಟ್ರಾನ್, ಅಲ್ಗೋಲ್, ಕೋಬೋಲ್, ಬೇಸಿಕ್ ಮುಂತಾದವು ಈ ಭಾಷೆಗಳು. ನಾವು ಸಾಮಾನ್ಯವಾಗಿ ಮಾತಾಡುವ ಅಥವಾ ಬರೆಯುವ ಭಾಷೆಗಳು ಅದಕ್ಕೆ ಅರ್ಥವಾಗುವುದಿಲ್ಲ. ಅಲ್ಲದೆ ಅವು ಕೆಲವು ನಿರ್ದಿಷ್ಟ ಗಣಕೀಯ ಹಾಗೂ ತಾರ್ಕಿಕ ಕಾರ್ಯಭಾರಗಳನ್ನು ಮಾತ್ರ ನಡೆಸಬಲ್ಲವು. ಅದು ಅವಕ್ಕೆ ಆ ಸೂಚನೆ ನೀಡಿದಾಗ ಇಂದಿನ ಗಣಕಗಳು ತಾವೇ ಆಲೋಚಿಸಲಾರವು. ಅವು ಸರ್ವಶಕ್ತವಲ್ಲ. ಮಾನವರು ನೀಡಿದ ಆದೇಶವನ್ನು ಅವು ಪಾಲಿಸುತ್ತವೆ ಮಾತ್ರ. ಜಪಾನ್, ಅಮೆರಿಕ ಮುಂತಾದ ದೇಶಗಳು ಈಗ 5ನೆಯ ಪೀಳಿಗೆಯ ಕಂಪ್ಯೂಟರ್ನ ತಯಾರಿಕೆಯ ಹಾದಿಯಲ್ಲಿ ನಡೆಯುತ್ತಿವೆ. ಇದೊಂದು ಮಹಾಕ್ರಾಂತಿಯಾಗಿ ಪರಿಣಮಿಸಬಹುದು. ಮಾನವ ಮಿದುಳಿನಂತೆ ಇದು ಮಾಹಿತಿಯನ್ನು ತಾನೇ ಪ್ರಕ್ರಮಗೊಳಿಸಬಹುದು, ಅದನ್ನು ಅರ್ಥೈಸಬಹುದು, ಅಧುನಾತನಗೊಳಿಸಬಹುದು, ಅಳವಡಿಸಿಕೊಳ್ಳಬಹುದು. ವಿವಿಧ ಕ್ಷೇತ್ರಗಳ ನಡುವೆ ನೇರ ಸಂಬಂಧ ಕಲ್ಪಿಸಿ ಕಾರ್ಯಕಾರಣ ಸಂಬಂಧವನ್ನು ಗುರುತಿಸಿ ಇದಮಿತ್ತಂ ಎಂದು ಸ್ವಯಮೇವ ನಿರ್ಣಯ ಕೈಗೊಳ್ಳಬಹುದು. ವಿಜ್ಞಾನ ಕಾದಂಬರಿಯ ಅದ್ಭುತಗಳು ವಾಸ್ತವಿಕವಾಗಿ ಸಂಭವಿಸಬಹುದು. ಇಂಥ ಗಣಕ ನಾವು ಆಡುವ ಭಾಷೆಯನ್ನೇ ಅರ್ಥ ಮಾಡಿಕೊಳ್ಳಬಹುದು. ಗಣಕಕ್ಕೆ ತಿಳಿಸಲು ಬಳಸಬೇಕಾದ ವಿಶಿಷ್ಟ ಭಾಷೆಯನ್ನು ಅರಿತಿರಬೇಕಾದ ಅಗತ್ಯವಿರದು. ಹಲವು ಪರಿಣತ ವ್ಯವಸ್ಥೆಗಳ ಸಂಕೀರ್ಣವಾಗಿ ಇದು ಕೆಲಸ ಮಾಡುವ ಸಾಧ್ಯತೆಯುಂಟು. ವೈದ್ಯ, ಹವಾ ಇಂಜಿನಿಯರಿಂಗ್ ಹೀಗೆ ಹಲವು ಕ್ಷೇತ್ರಗಳ ಪರಿಣತಿಯನ್ನು ಒಂದೇ ಯಂತ್ರ ಒಳಗೊಳ್ಳಬಲ್ಲದು. ಒಂದು ಮಾನವ ಮಿದುಳಿಗೆ ಸಾಧ್ಯವಿಲ್ಲದ ರೀತಿ ಇದು ಕ್ಷಣಾರ್ಧದಲ್ಲಿ ಕೆಲಸ ಮಾಡಬಲ್ಲದು. ತನ್ನ ಕಾರ್ಯವನ್ನು ತಾನೇ ನಿರ್ದೇಶಿಸುವುದಕ್ಕೂ ಇದು ಶಕ್ತವಾಗಿರುತ್ತದೆ. ಹಲವು ಭಾಷೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ, ಅದರದೇ ಭಾಷೆಯಲ್ಲಿ ಫಲಿತಾಂಶ ನೀಡಬಲ್ಲ, ತೀರ್ಮಾನ ತೆಗೆದುಕೊಳ್ಳಬಲ್ಲ, ಸಲಹೆ ನೀಡಬಲ್ಲ. ಗಣಕ ಭಾರತದಂಥ ಬಹುಭಾಷಾ ದೇಶಕ್ಕೆ ತುಂಬ ಉಪಯುಕ್ತವಾಗಬಲ್ಲದು. ಭಾಷೆಯ ಜಗಳವೇ ಅನಗತ್ಯ ಎನಿಸಬಲ್ಲ ಅಂಥ ಕಾಲ ಬಂದರೂ ಬರಬಹುದು. ನಾವು ಈಗಿನಿಂದೀಗಲೇ ಜಾಣತನದ ಗಣಕ ವ್ಯವಸ್ಥೆಯ ಯೋಜನೆಯನ್ನು ಜಾರಿಗೆ ತಂದರೆ, ಜೊತೆಗೆ ಸಂಶೋಧನೆಯೂ ಬೆಳೆದರೆ, ತಂತ್ರಜ್ಞಾನದ ನಿರ್ಮಾಣವಾದರೆ